ಈ ಸಮಯದಲ್ಲಿ ಎರಡು ಶಿಕ್ಷಣ ಜನಕರಿಯರು ಪರಿಶುದ್ಧಾತ್ಮ ಬಲದಿಂದ ಈಗ ಮಾತಾಡುವಾಗ ಚಪ್ರ ಹೊಡೆದು ಸ್ವಾಗತ. ಎಲ್ಲರ ಈ ಸಮಯ ಒಂದು ಸಾರಿ ನಾವು ನಿಂತ್ಕೊಳ್ಳೋಣ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ನಿನ್ನ ವಾಕ್ಯವೇ ನನಗೆ ಆಹಾರವು, ಶರೀರಕ್ಕೆಲ್ಲ ಔಷಧವು. ನಿನ್ನ ವಾಕ್ಯವೇ ನನಗೆ ಆಹಾರವು, ದೇಹಕ್ಕೆಲ್ಲ ಆರೋಗ್ಯವು. ಹಗಲು ಇರುಳಲ್ಲೂ యేసయ్య ನಿನ್ನ ವಾಕ್ಯ ಧ್ಯಾನಿಸುವೆ. ಹಗಲು ಇರುಳಲ್ಲೂ యేసయ్య ನಿನ್ನ ವಾಕ್ಯ ಧ್ಯಾನಿಸುವೆ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು. ನನ್ನ ಉಸಿರಲ್ಲಿ ಬೆರೆತು ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಮಹೋನ್ನತ ಮಹಾಪರಿಷದನಾದ ಮಹಾದೇವರೇ, ಎಚ್ಚರಿಕೆಯ ಮಾತುಗಳನ್ನು ಸ್ವಾಮಿ ನೀನು ನಮಗೆ ಸ್ವಾಮಿ ಅಪ್ಪವ್ರ ಬಾಯಾಗಿದ್ದು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ನಿಮ್ಮ ಮುಂದೆ ಸ್ವಾಮಿ ಕರ್ತನೆ ಹೇಳ ಬಯಸಿರ್ತಕ್ಕಂಥ ನಿನ್ನ ವಾಕ್ಯ ಸಂದೇಶ ಭಾಗವನ್ನು ಸ್ವಾಮಿ ನಿನ್ನ ಆಶೀರ್ವಾದ ಮಾಡಯ್ಯ. ನಮಗೆ ಬೇಕಾದಂಥ ಆತ್ಮಿಕ ಆಹಾರ ಸ್ವಾಮಿ ನೀವು ಉಣಬಡಿಸಿದ ಸ್ತೋತ್ರ. ಮುಂದಿರ್ತಕ್ಕಂಥ ವಾಕ್ಯ ಸಂದೇಶ ಭಾಗವೆಲ್ಲ ಸ್ವಾಮಿ ನೀನು ತಾನೇ ಮಾತಾಡಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಎಲ್ಲ ಕಾರ್ಯವನ್ನು ಸ್ವಾಮಿ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನೀವು ಎಂತಹ ದೇವರಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರತ್ಯಕ್ಷಪಡಿಸಿಕೊಳ್ಳಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡುವಂದಿದೆ ಪರಮ ತಂದೆ, ಆಮೆನ್. ಹಲ್ಲೆಲೂಯಾ. ಒಂದು ಹೊಸದಾದ ಸಂಗತಿಯ ಕಡೆಗೆ ನಾವು ಹೋಗೋಣ. ಸಭೆಯ ಜವಾಬ್ದಾರಿಗಳು ಏನಾಗಿದ್ದಾವೆ ಎನ್ನುವಂಥ ಒಂದು ಸಂಗತಿಯನ್ನ ಈ ಸಮಯದಲ್ಲಿ ನಾವು ನೋಡೋಣ. ಸಭೆ ಅಂದ್ರೆ ಯಾರ್ರೀ? ನಾವು ನೀವೆಲ್ಲರೂ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥವರೆಲ್ಲರೂ ಕೂಡ ಏನಾಗಿದ್ದಾರಂತೆ? ಸಭೆ ಪ್ರಿಯರು. ಅದಕ್ಕಾಗಿ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ, ಒಂದ್ಸಾರಿ ಓದ್ಕೊಳ್ಳೋಣ. ಆ ವಚನವನ್ನು ಓದ್ಕೊಂಡು ಮುಂದೆ ನಾವು ಹೋಗೋಣ. ದೇವರ ಸ್ವರಕ್ತವನ್ನು ಹೋದ್ರಿ ಆ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಎಂಬುದಾಗಿ. ಸಭೆ ಅಂದ್ರೆ ಅದು ಯಾರು ಕಟ್ಟಿರುವಂಥದ್ರಿ? ಯಾರ ಮೂಲಕವಾಗಿ ಬಂದಿರುವಂಥದ್ದು? ದೇವರ ಮೂಲಕವಾಗಿ. 20ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ತನ್ನ ಸ್ವರಕ್ತದಿಂದ 28ನೇ ವಚನ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿ ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿಯವರು ಆತನು ದೇವರಾಗಿದ್ದಾಗಲೂ ಕೂಡ ಆತನು ಮನುಷ್ಯನಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವುಳ್ಳವನಾಗಿ ಈ ಲೋಕಕ್ಕೆ ಹೊರಟು ಬಂದು ಆದಾಮ ಅವಳು ಮಾಡಿರ್ತಕ್ಕಂಥ ಪಾಪ, ಆ ಪಾಪದ ಫಲಿತವಾಗಿ ಬಂದಿರತಕ್ಕಂಥ ಶಿಕ್ಷೆಯನ್ನ ಆತನು ತಾನು ಹೊತ್ತುಕೊಂಡು ನಮ್ಮೆಲ್ಲರಿಗೆ ಆತನೇನು ಕೊಟ್ಟ? ಬಿಡುಗಡೆಯನ್ನು ಕೊಟ್ಟ. ಏನನ್ನು ಕೊಟ್ಟ? ವಿಮೋಚನೆಯನ್ನು ಕೊಟ್ಟ. ಆತನನ್ನ ಯಾರು ನಂಬುತ್ತಾರೋ, ಯಾರು ಆತನಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಆತನನ್ನ ನಂಬಿ ರಕ್ಷಣೆ ಮಾರ್ಗದ ಕೆಳಗಡೆ ಬರ್ತಾರೋ, ಆ ಒಂದು ರಕ್ತ ನನಗೋಸ್ಕರವಾಗಿ ಸುರಿಸಲ್ಪಟ್ಟ ರಕ್ತ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸ್ತಾರೋ ಅವರು ಏನಾಗ್ತಾರ್ರಿ? ದೇವರ ಸಭೆ ಆಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಸಭೆ ಎನ್ನುವಂಥದ್ದು ನಾವು ನೋಡುವಾಗ ಪಂಚಾಶತ್ತಮ ಎನ್ನುವಂಥ ದಿವಸದಲ್ಲಿ ಈ ಸಭೆ ಎನ್ನುವಂಥದ್ದು ಏನಾಯ್ತ್ರಿ? ಪ್ರಾರಂಭವಾಯ್ತು. ಯೇಸು ಸ್ವಾಮಿ ಆತನು ಸತ್ತು ಜೀವಿತನಾಗಿ ಪುನಃ ಪರಲೋಕಕ್ಕೆ ಆರೋಹಣನಾಗಿ ಹೋದಂತ 10ನೇ ದಿವಸದಲ್ಲಿ, ಸತ್ತು ಜೀವಿತನಾಗಿ ಎದ್ದು ಬಂದಿರತಕ್ಕಂಥ 50ನೇ ದಿವಸದಲ್ಲಿ ಈ ಸಭೆ ಎನ್ನುವಂಥದ್ದು ಏನಾಯ್ತ್ರಿ?
ಪ್ರಾರಂಭವಾಯಿತು ಪ್ರೇರೆ. 120 ಜನರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಯೇಸು ಸ್ವಾಮಿ ಹೇಳಿದಂತ ಆಜ್ಞೆಗೆ ಅವರು ಒಳಗಾಗಿ ದೇವರನ್ನ ಪ್ರಾರ್ಥಿಸುತ್ತಾ ಕೊಂಡಾಡುತ್ತಾ ಅವರು ದೇವರಿಂದ ಬಂದಿರತಕ್ಕಂಥ ಆಜ್ಞೆಗೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಆ ಒಂದು 10 ದಿವಸಗಳ ಕಾಲ ಮೇಲಂತಸ್ತಿನ ಮಾಳಿಗೆಯಲ್ಲಿ ಇರುವಾಗ ಆ ಸಮಯದಲ್ಲಿ ದೇವರು ಪರಿಶುದ್ಧಾತ್ಮ ದೇವರು ಏನ್ ಮಾಡಿದಂತ ಅವರ ಮೇಲೆ ಇಳಿದು ಬಂದ ಪ್ರೇರೆ. ಯಾರ ಮೇಲೆ ಇಳಿದು ಬಂದ್ರು ದೇವರು? ಮನುಷ್ಯರ ಮೇಲೆ. ಹಲ್ಲೆಲೂಯಾ. ಯಾರ ಮೇಲೆ ರೀ? ಮನುಷ್ಯರ ಮೇಲೆ. 120 ಜನರು ಏಕಕಾಲದಲ್ಲಿ ದೇವರನ್ನ ಅವರು ಆರಾಧನೆ ಮಾಡುವಂತ ಸಮಯದಲ್ಲಿ ದೇವರು ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ ಅವರು ಹೊಸದಾದಂತ ಅನುಭವವನ್ನು ಹೊಂದಿಕೊಂಡವರಾದ 2ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ರಕ್ಷಣೆ ಎನ್ನುವಂಥದ್ದು ಇದು ಪ್ರತಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ನಾನು ರಕ್ಷಣೆ ಹೊಂದಿದ್ರೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹಿರಿಯರು, ನನ್ನ ಸಹೋದರರು, ನನ್ನ ಸಹೋದರಿಯರು ಅವರು ಕೂಡ ನನ್ನ ರಕ್ಷಣೆ ಮೂಲಕವಾಗಿ ಏನು ಸ್ವರ್ಗವನ್ನ ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಪ್ರತಿ ಒಬ್ಬೊಬ್ಬರ ಮೇಲೆ ದೇವರು ತಾನೇ ಇಳಿದು ಬರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪಂಚಾಶತ್ತಮ ದಿವಸದಲ್ಲಿ ಸಭೆ ಪ್ರಾರಂಭಗೊಂಡಾಗ 120 ಜನರಿದ್ರು. ಸಭೆ ಅಂದ್ರೆ ಚರ್ಚ್ ಅಂದ್ರೆ ನಾವು ನೋಡ್ತಾ ಇದ್ದೇವೆ ಎಕ್ಲೇಶಿಯಾ ಎನ್ನುವಂತ ಭಾಷೆಯಿಂದ ಭಾಷಾಂತರಗೊಂಡಿರುವಂಥದ್ದು. ಅದರ ಅರ್ಥ ಏನಂತಂದ್ರೆ ಲೋಕದಿಂದ ಬೇರ್ಪಟ್ಟಂತ, ಲೋಕದಿಂದ ವಿಮೋಚನೆ ಮಾಡಲ್ಪಟ್ಟಂತ ಸ್ಥಿತಿಯಲ್ಲಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಲೋಕದ ಕಾರ್ಯಗಳು ಇರೋದಿಲ್ಲ ಎಲ್ಲಿ? ಸಭೆಯಲ್ಲಿ. ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಸಂಗತಿಗಳು ಸಭೆಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಸಭೆ ಎನ್ನುವಂಥದ್ದು ಏನಾಗಿದೆ ರೀ? ದೇವರ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಜನರು ಕೂಡಿರ್ತಕ್ಕಂಥ, ದೈವ ಜನರು ಸೇರಿರ್ತಕ್ಕಂಥ ಒಂದು ಸಮೂಹವಾಗಿದೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ ಈ ಸಭೆಗೆ ದೇವರು ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಏನನ್ನು ಕೊಟ್ಟಿದ್ದಾನೆ? ಮಾಡಬೇಕಾದಂತ ಕೆಲವೊಂದು ಕೆಲಸಗಳನ್ನ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಇಲ್ಲಿಯವರೆಗೆ ನೀನು ದೇವರ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡ ಸಭೆಯಲ್ಲಿ ವಿಶ್ವಾಸಿ ಆಗಿಲ್ವೇನೋ, ಈ ಸಮಯದಲ್ಲಿ ಆದ್ರೂ ನೀನು ದೇವರು ಅಂದ್ರೆ ಯಾರ್ರೀ? ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ತನ್ನ ಪ್ರಾಣವನ್ನ ಕೊಟ್ಟು ಎಲ್ಲ ಜನರಿಗೆ ವಿಮೋಚನೆಯನ್ನು ಕೊಟ್ಟಿದನಲ್ವಾ, ಆ ದೇವರ ಸಮೀಪಕ್ಕೆ ನೀನು ಬರುವಾಗ ನಿನಗೆ ರಕ್ಷಣೆ ಎನ್ನುವಂಥದ್ದು ಸಿಗೋದು ಸಾಧ್ಯ ಆಗುತ್ತೆ. ರಕ್ಷಣೆ ಮಾಡಲ್ಪಟ್ಟಂತ ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಸಭೆ ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಕರಿತೀವಿ? ಸಭೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಭೆಯಲ್ಲಿ ಇರ್ತಕ್ಕಂಥ 3 ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಮೊಟ್ಟ ಮೊದಲನೇದಾಗಿ ಸಭೆಯ ಒಂದು ಜವಾಬ್ದಾರಿ ಏನಾಗಿದೆ ಅಂತಂದ್ರೆ ಅದು ಸುವಾರ್ತೆಯನ್ನ ಪ್ರಕಟಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ಸಭೀಕ ವಿಶ್ವಾಸಿಯ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂತಂದ್ರೆ ಸುವಾರ್ತೆಯನ್ನ ಪ್ರಕಟಿಸಬೇಕು. ಏನನ್ನು ಪ್ರಕಟಿಸಬೇಕ್ರಿ? ಸುವಾರ್ತೆ. ಸುವಾರ್ತೆ ಅಂದ್ರೆ ಏನು? ಒಳ್ಳೆಯ ವಾರ್ತೆ. ಆ ಸುವಾರ್ತೆಯ ಕುರಿತಾಗಿ ನಾವು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ 3ನೇ ವಚನದಲ್ಲಿ ಸುವಾರ್ತೆ ಅಂದ್ರೆ ಅದರ ಒಂದು ಡೆಫಿನಿಷನ್ ಏನಾಗಿದೆ ಎಂಬುದಾಗಿ ನಾವು ನೋಡೋಣ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಮೇಲೆ ನೋಡ್ತಾ ಇದ್ದೀವಿ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಇದೇ ಸುವಾರ್ತೆ. ಯಾವುದು ಸುವಾರ್ತೆ ರೀ? ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಆತನು ಏನ್ ಮಾಡಿದಂತೆ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಅವತರಿಸಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಮನುಷ್ಯರು ಮಾಡಿದಂತ ತಪ್ಪುಗಳು, ಪಾಪಗಳು, ಆ ಪಾಪಗಳ ಫಲಿತವಾಗಿ ಅವರಿಗೆ ಆಳ್ವಿಕೆ ಮಾಡುವಂತ ಶಾಪದ ಕಾರ್ಯಗಳು ಏನಾಗಿದಾವೋ ಅವುಗಳನ್ನ
ದೇವರು ಮನುಷ್ಯರ ಪಾಲಿಗೆ ಬಿಡದೆ ಅದೆಲ್ಲವನ್ನ ತಾನು ಹೊತ್ತುಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇದನ್ನ ಸಭೆ ಏನಾಗಬೇಕಾಗಿದೆ, ತಿಳಿಸಬೇಕಾಗಿದೆ. ಯೇಸು ಅಂದ್ರೆ ಒಂದು ಧರ್ಮದ ದೇವರಲ್ಲ, ಒಂದು ಕುಲದ ದೇವರಲ್ಲ, ಒಂದು ದೇಶದ ದೇವರಲ್ಲ, ಒಂದು ಮತದ ದೇವರಲ್ಲ, ಒಂದು ಭಾಷೆ ಜನಾಂಗದ ದೇವರಲ್ಲ, ಒಂದು ತಾಲೂಕು ಜಿಲ್ಲೆ ಒಂದು ಕ್ಯಾಂಪಿಗೆ ಸಂಬಂಧಪಟ್ಟಂತಹ ದೇವರಲ್ಲ. ಆತನು ಸೃಷ್ಟಿಕರ್ತನಾದಂಥ ಒಬ್ಬೇ ಒಬ್ಬ ದೇವರು ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಅವತರಿಸಿ ಬಂದಿರತಕ್ಕಂತಹ ದೇವರು ಪುನಃ ಪ್ರಾಣವನ್ನ ಅರ್ಪಿಸಿದ್ದಾರೆ. ಪುನಃ ಆ ಪ್ರಾಣವನ್ನ ತಾನು ತನ್ನಷ್ಟಕ್ಕೆ ತಾನು ಆತನ ಏನ್ ಮಾಡಿದ್ದಾನೆ, ಎದ್ದು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಸುವಾರ್ತೆಯನ್ನು ನಾವು ಪ್ರಕಟಿಸುವವರಾಗಬೇಕು. ದೇವರು ಮನುಷ್ಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಏನ್ ಜವಾಬ್ದಾರಿ? ಸುವಾರ್ತೆಯನ್ನು ಪ್ರಕಟಿಸುವಂತ ಜವಾಬ್ದಾರಿ. ಯಾವ ಮನುಷ್ಯರಿಗೆ? ಮನುಷ್ಯರು, ದೇವರ ಪ್ರಜೆಗಳು. ಯಾರಂತೆ? ನೀವುಗಳು. ಅದಕ್ಕಾಗಿ 82ನೇ ಕೀರ್ತನೆಯಲ್ಲಿ ಒಂದು ವಚನ ಇರುತ್ತೆ, ನೀವು ದೇವರುಗಳಲ್ಲವೇ, ನೀವು ಪರಾತ್ಪರನ ಮಕ್ಕಳಲ್ಲವೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ, ಸುವಾರ್ತೆಯನ್ನು ನೀನು ಪ್ರಕಟಿಸುವಂತ ಮಗನಾಗಬೇಕು. ನಿನ್ನ ಸಹೋದರಿಯನ್ನ, ನಿನ್ನ ಸಹೋದರನನ್ನ, ನಿನ್ನ ಸ್ನೇಹಿತನನ್ನ, ನಿನ್ನ ಸ್ನೇಹಿತೆಯನ್ನ, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಸಹೋದರರು ಯಾರಿದ್ದಾರೋ, ಬಂಧು ಮಿತ್ರರು, ಅವರಿಗೆ ನಿನ್ನ ಸುವಾರ್ತೆಯನ್ನು ತಿಳಿಸ್ಬೇಕು. ಅವರಿಗೆ ಗೊತ್ತಿಲ್ಲ ಸುವಾರ್ತೆ ಅಂದ್ರೆ ಏನು ಎಂಬುದಾಗಿ. ಅವರು ಅಂದುಕೊಳ್ತಾರೆ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಎಂಬುದಾಗಿ. ಇದು ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇದು ಆತ್ಮ ನಾಶನದ ಕಡೆಗೆ, ನರಕದ ಕಡೆಗೆ ಹೋಗಲಾರದ ಹಾಗೆ ಅವರಿಗೆ ತಿಳಿಸುವಂಥದ್ದೇ ಸುವಾರ್ತೆಯಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಭೆಯೇ ದೇವರು ನಿನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ನೀನು ಸುವಾರ್ತೆಯನ್ನ ಪ್ರಕಟಿಸಬೇಕು. ಕ್ರಿಸ್ತನ ಕುರಿತಾಗಿ ನೀನು ತಿಳಿಸುವಂತಹ ಮಗನಾಗಬೇಕು. ನೀನೇನೋ ಒಳ್ಳೆಯ ಮಾರ್ಗದಲ್ಲಿ ಬಂದಿದೀಯ, ನೀನೇನೋ ಸನಾತನ ದೇವರು, ಪುರಾತನ ದೇವರು, ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಆಗಿರುವಂಥ ದೇವರ ಬಳಿಯಲ್ಲಿ ನೀನು ಬಂದಿದೀಯ. ಆದರೆ ನಿನ್ನ ಸಹೋದರ ಬಂದಿಲ್ವೇನೋ, ನಿನ್ನ ಸಹೋದರಿ ಬಂದಿಲ್ವೇನೋ, ಅವರಿಗೆ ಗೊತ್ತಿರಲಾರ್ದ ಹಾಗೆ ನಾಶನದ ಮಾರ್ಗದಲ್ಲಿ ಅವರು ನಡೀತಾ ಜೀವಿಸ್ತಾ ಇದ್ದಾರೇನೋ, ಅವರು ನಾಳೆ ಮರಣ ಹೊಂದಿದರೆ ಅವರು ನೇರವಾಗಿ ಘೋರವಾದಂಥ ಅಗ್ನಿ ನರಕದಲ್ಲಿ ಬೀಳ್ತಾರೆ ಅನ್ನೋ. ಅವರನ್ನ ನೀನು ರಕ್ಷಣೆ ಮಾರ್ಗದಲ್ಲಿ ನಡೆಸಿದರೆ ಖಂಡಿತವಾಗಿ ದೇವರ ಒಂದು ಆಶೀರ್ವಾದಕ್ಕೆ ನೀನು ಪಾತ್ರನಾಗುವಂತ ವ್ಯಕ್ತಿ ಆಗ್ತಿಯಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸಭೆಗೆ ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನೀನು ಸುವಾರ್ತೆಯನ್ನ ಪ್ರಕಟಿಸಬೇಕು. ಏನನ್ನ ಪ್ರಕಟಿಸಬೇಕ್ರಿ? ಸುವಾರ್ತೆ. ದೇವರ ಕುರಿತಾಗಿ ಹೇಳುವಂತ ಮಗನು ಮಗಳು ನೀನು ಆಗಬೇಕು. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡುವಾಗ ಸಭೆ ಎನ್ನುವಂಥದ್ದು ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದಂತು, ಅವರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಅವರು ಯಾವ ರೀತಿಯಾಗಿ ದೇವರಿಗೋಸ್ಕರವಾಗಿ, ದೇವರ ರಾಜ್ಯಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ದುಡಿದ್ರು ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 8ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಹೀಗಿರಲಾಗಿ ಅವರು ಕರ್ತನ ವಾಕ್ಯವನ್ನ ಪ್ರಮಾಣ ಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನ ಸಾರಿದರು ಎಂಬುದಾಗಿ. ಹಲ್ಲೆಲೂಯಾ. ಸಭೆಯ ಜವಾಬ್ದಾರಿ ಏನಂದ್ರೆ ಸುವಾರ್ತೆಯನ್ನ ಸಾರುವವರಾಗಬೇಕು. ಹಲ್ಲೆಲೂಯಾ. ಒಂದು ಹಾಡನ್ನು ಭಕ್ತನು ಬರೆದಿದ್ದಾನೆ, ಏನಂತೇಳಿ ಅಂದ್ರೆ, ಸುವಾರ್ತೆ ಇಲ್ಲದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಸುವಾರ್ತೆ ಇಲ್ಲದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು, ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ
ಸಾಧಿಸಲು ಕಡೆಗಣಿಸುವೆ ನನ್ನ ಪ್ರಾಣವನ್ನೇ, ಹೊರುವೆನು ನನ್ನ ಶಿಲುಬೆಯನ್ನು, ಸಹಿಸುವೆನು ನಾ ಶ್ರಮೆಗಳನ್ನು, ಈ ನನ್ನ ಗುರಿಯ ಸಾಧಿಸಲು ಕಡೆಗಣಿಸುವೆ ನನ್ನ ಪ್ರಾಣವನ್ನೇ, ಹೊರುವೆನು ನನ್ನ ಶಿಲುಬೆಯನ್ನು, ಸಹಿಸುವೆನು ನಾ ಶ್ರಮೆಗಳನ್ನು, ಸಂತಸದಿಂದಲೇ ಸಾಗುವೆ ಶುಭವಾರ್ತೆಯನ್ನ ಸಾರುವೆ, ಸಂತಸದಿಂದಲೇ ಸಾಗುವೆ ಶುಭವಾರ್ತೆಯನ್ನ ಸಾರುವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸಭೆಗೆ ಮುಖ್ಯವಾಗಿ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾಣದ ಹಂಗುಗಳನ್ನ ತೊರೆದು ಸುವಾರ್ತೆಯನ್ನ ಸಾರುವಂತ ಮಕ್ಕಳಾಗಿ ನಾವಿರಬೇಕು. ಅನೇಕರು ಏನ್ ಮಾಡ್ತೀವಿ, ಅಪ್ಪವ್ರು ಈಗಾಗಲೇ ಹೇಳಿದ್ರು. ಹಲ್ಲೆಲೂಯಾ. ಚೈನಾ ಒಂದು ಕಮ್ಯುನಿಸ್ಟ್ ದೇಶ, ಅಲ್ಲಿ ಭಯಂಕರವಾಗಿ ಚಿತ್ರಹಿಂಸೆಗಳು ದೇವರನ್ನು ನಂಬಿದಂಥ ಮಕ್ಕಳಿಗೆ ಕೊಟ್ಟಂಥ ದೇಶ ಪ್ರೇರ. ಇವತ್ತೊಂದು ದಿವಸ ಅಲ್ಲಿ ದೇವರನ್ನು ನಂಬಿದಂಥ ಮಕ್ಕಳು ಎಷ್ಟೋ ಜನರು ಸಿಗುತ್ತಾರೆ. ಅವರು ಆ ರೀತಿಯಾಗಿ ದೇವರನ್ನು ನಂಬಿಕೊಳ್ಳಬೇಕಾದ್ರೆ, ಅಲ್ಲಿ ಸಭೆ ಎನ್ನುವಂಥದ್ದು ಪ್ರಾರಂಭವಾಗಬೇಕಾದ್ರೆ ಎಷ್ಟೋ ಜನರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಹಲ್ಲೆಲೂಯಾ. ನಮ್ಮ ಭಾರತ ದೇಶಕ್ಕೆ ಮಿಷನರಿಯಾಗಿ ಬಂದಿರತಕ್ಕಂಥ ಮೊದಲನೇ ಮಿಷನರಿ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಕ್ರಿಸ್ತನ ಸುವಾರ್ತೆಯನ್ನು ಮೊದಲನೇದಾಗಿ ತೆಗೆದುಕೊಂಡು ಬಂದಿರತಕ್ಕಂಥ ಯಾರ್ರೀ? ಯೇಸು ಕ್ರಿಸ್ತನ ಸ್ವತಃ ಶಿಷ್ಯನೇ ಆಗಿರ್ತಕ್ಕಂಥ ಯಾರ್ರೀ? ತೋಮನು ಎನ್ನುವಂಥ ವ್ಯಕ್ತಿ. ಥಾಮಸ್ ಎಂಬುದಾಗಿ ನಾವು ಇಂಗ್ಲಿಷಲ್ಲಿ ಕರಿತೀವಿ. ಹಲ್ಲೆಲೂಯಾ. ಆ ತೋಮನು ತನ್ನ ಪ್ರಾಣವನ್ನು ಕೂಡ ಕೊಟ್ಟು ಏನ್ ಮಾಡಿದಂತ್ರಿ? ಈ ಒಂದು ನಮ್ಮ ದೇಶದಲ್ಲಿ ಸುವಾರ್ತೆಯನ್ನ ಸಾರಿದ ಪ್ರಿಯ. ಹಲ್ಲೆಲೂಯಾ. ಆತನಿಗೆ ಗೊತ್ತಿತ್ತು, ನನ್ನನ್ನು ಕೊಲ್ಲುತ್ತಾರೆ, ನನ್ನನ್ನು ಸಾಯಿಸ್ತಾರೆ, ನನ್ನ ಪ್ರಾಣ ಪಕ್ಷಿ ಆಡಿ ಹೋಗ್ಲಿಕ್ಕಿದೆ, ಅಷ್ಟರೊಳಗಡೆ ಆದ್ರೂ ಸ್ವಲ್ಪ ಜನರನ್ನಾದ್ರೂ ನನ್ನ ದೇವರಿಗೋಸ್ಕರವಾಗಿ ಏನ್ ಮಾಡಬೇಕು? ಸಂಪಾದನೆ ಮಾಡಿಕೊಳ್ಳಬೇಕಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಕೂಡ ಅರಿತೋಮ ಸಿರಿಯನ್ ಚರ್ಚ್ ಅನ್ನುವಂಥದ್ದು ಕೇರಳ ಒಂದು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನೇಕ ಬ್ರಾಹ್ಮಣ ಜನರು ದೇವರನ್ನ ಪ್ರಥಮವಾಗಿ ಭಾರತ ದೇಶದಲ್ಲಿ ನಂಬಿದರು. ಅವರ ಮೂಲಕವಾಗಿ ಅನೇಕ ಜನರು ಇವತ್ತಿನ ದಿವಸದ ನಂಬೋದಕ್ಕೆ ಕಾರಣವಾಯಿತು. ಪ್ರೇರ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಸುವಾರ್ತೆಯನ್ನು ಸಾರುವಂತ ಜವಾಬ್ದಾರಿ ಸಭೆಗೆ ದೇವರು ಕೊಟ್ಟಿದ್ದಾನೆ. ಪೌಲನ ಒಂದು ಸಾರಿ ಹೇಳ್ತಾನೆ, 1 ಕೊರಿಂಥ 9:16 ವಚನ ಏನಂತ ಹೇಳಂತಂದ್ರೆ, ಓದಿಕೊಳ್ಳೋಣ ಸಮಯದಲ್ಲಿ. ನಾನು ಸುವಾರ್ತೆಯನ್ನ ಸಾರದಿದ್ದರೆ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲು? ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ದೂಷಕನು, ಹಿಂಸಕನು, ಸಭೆಯನ್ನ ಹಾಳು ಮಾಡಿದಂತ ವ್ಯಕ್ತಿ ದೇವರು ಆತನನ್ನ ಮಾರ್ಪಡಿಸಿದಾಗ, ದೇವರ ಸ್ವರಕ್ಕೆ ಆತನು ಕಿವಿಗೊಟ್ಟಾಗ, ದೇವರ ದರ್ಶನವನ್ನು ಆತನು ಕಂಡಾಗ, ಅಯ್ಯೋ ದೇವರೇ, ನೀನು ಕೊಟ್ಟಿರ್ತಕ್ಕಂಥ ಆ ಒಂದು ಮಾತುಗಳನ್ನ, ನೀನು ನನಗೆ ಕೊಟ್ಟಿರ್ತಕ್ಕಂಥ ಆ ಒಂದು ದರ್ಶನವನ್ನ ನಾನು ಹೇಗೆ ಕಡೆಗಣಿಸು? ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗೆ ಉಂಟು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನ್ರಿ? ನನ್ನ ಪ್ರಾಣವನ್ನಾದರೂ ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ? ಕಡೆಗಣಿಸ್ತೀನಿ. ಹಲ್ಲೆಲೂಯಾ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಿನದಾಗಿ ನಾನು ಸುವಾರ್ತೆಯನ್ನ ಸಾರಬೇಕೆನ್ನುವಂಥ ನಿರ್ಬಂಧ ನನಗೆ ಉಂಟು ಎಂಬುದಾಗಿ ಪೌಲನು ಪತ್ರಿಕೆಯಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಅದೇ ವಚನದಲ್ಲಿ 18ನೇ ವಚನದಲ್ಲಿ ಅದೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸುವಾರ್ತೆಯನ್ನ ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ ಎಂಬುದಾಗಿ. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಬೇಕಾದ್ರೆ ಏನ್ರದು? ಉಚಿತವಾಗಿ ನೀವು ಹೊಂದಿದ್ದೀರಿ, ಉಚಿತವಾಗಿ ನೀವು ಅದನ್ನ ಏನ್ ಮಾಡ್ಬೇಕ್ರಿ? ಕೊಡುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುವಾರ್ತೆಯನ್ನು ಉಚಿತವಾಗಿ ಸಾರುವುದೇ ನನಗೆ ಬಹುಮಾನ. ಆದರೆ ನನ್ನ ದೇವರು ನನಗೆ ಆ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಿರೀಟಗಳನ್ನು ನನಗೆ ಏನ್ ಮಾಡ್ತಾನೆ?
ಧಾರಣೆ ಮಾಡ್ತಾನೆ. ನೀನು ಸಭೆಯಾದಂಥ ನಾವುಗಳು ಸುವಾರ್ತೆಯನ್ನು ಪ್ರಕಟಿಸಬೇಕಾದಂಥ ಹಂಗಿನಲ್ಲಿದ್ದೇವೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ. 1 ಕೊರಿಂಥಿ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ತಂದೆಗಳಾಗಬೇಕಾಗಿದೆ. ಎಂತಹ ತಂದೆಗಳು ಓದ್ತಿರೋ ಒಂದ್ಸಾರಿ. ಆದುದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅದಕ್ಕಿಂತ ಮೇಲೆ ವಚನ 16ನೇ ವಚನ ಮೇಲೆ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನ ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಮೂಲಕವಾಗಿ ಸುವಾರ್ತೆಯನ್ನು ನೀವು ಸಾರಿದಾಗ ಯಾರ್ಯಾರನ್ನ ನೀವು ದೇವರ ಸನ್ನಿಧಾನಕ್ಕೆ ನಡೆಸಿರ್ತೀರೋ ನೀವು ಅವರನ್ನ ಎತ್ತಂತೆ ಲೆಕ್ಕ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಸುವಾರ್ತೆಯ ಮೂಲಕವಾಗಿ ನಾನು ನಿಮ್ಮನ್ನ ಹೆತ್ತೆನು ಎಂಬುದಾಗಿ, ಸುವಾರ್ತೆಯ ಮೂಲಕವಾಗಿ ನಾನು ನಿಮ್ಮನ್ನ ಪಡೆದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸುವಾರ್ತೆಯನ್ನು ನಾವು ಪ್ರಕಟಿಸಬೇಕು. ಯೇಸು ಕ್ರಿಸ್ತನ ಸುವಾರ್ತೆ ಇದು ಎಲ್ಲಾ ಜನರಿಗೆ, ಎಲ್ಲಾ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಏಕೈಕವಾದಂಥ ವಾರ್ತೆಯಾಗಿದೆ. ಎಲ್ಲ ಜನರನ್ನ ನರಕದಿಂದ, ಪಾಪದಿಂದ, ಶಾಪದಿಂದ, ಭಯಂಕರವಾದಂಥ ಪರಿಸ್ಥಿತಿಗಳಿಂದ ತಪ್ಪಿಸಬೇಕಾದ್ರೆ ಸುವಾರ್ತೆ ಎನ್ನುವಂಥದ್ದವರಿಗೆ ಹೋಗಬೇಕಾಗಿದೆ. ಅವರ ಮನಸ್ಸು, ಅವರಿಗೆ ಒಳಗಡೆ ಇರ್ತಕ್ಕಂಥ ಒಂದು ಪಾಪದ ಕಲೆಗಳು ಹೋಗಬೇಕಾದ್ರೆ ಅವರು ಸುವಾರ್ತೆಯನ್ನು ಅವರಿಗೆ ನಾವು ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ ಸುವಾರ್ತೆಯನ್ನು ಪ್ರಕಟಿಸಬೇಕಾದಂಥ ಹಂಗಿನಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಸಭೆಯಲ್ಲಿ ಅನೇಕರನ್ನು ನಾವು ನೋಡ್ತಾ ಇರ್ತೀವಿ. ಅನೇಕ ಆತ್ಮಗಳನ್ನು ದೇವರ ಸನ್ನಿಧಾನಕ್ಕೆ ನಡೆಸಿದ್ದಾರೆ. ಈ ಒಂದು ವಾಕ್ಯವನ್ನ ಪ್ರಾರಂಭದಿಂದಲೂ ಕೇಳುತ್ತಾ ಬಂದಿರತಕ್ಕಂಥ ಅನೇಕರು, ಇಲ್ಲ ನೀವು ದೇವರ ಸನ್ನಿಧಾನಕ್ಕೆ ಬರ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ದೇವರನ್ನು ನೀವು ನಂಬ್ರಿ, ಆತನು ಎಂತಹ ದೇವರಾಗಿದ್ದಾನೆ, ಆತನ ಸಮೀಪಕ್ಕೆ ನೀವು ಬಂದಾಗ, ಆತನನ್ನು ನೀವು ತಿಳಿದುಕೊಳ್ಳುವಾಗ ಆತನ ಮೇಲುಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥದ್ದನ್ನು ಅವರು ಇಲ್ಲಿ ಬರುವುದರ ಮೂಲಕವಾಗಿ, ಅನೇಕರನ್ನು ಈ ಸ್ಥಳಕ್ಕೆ ನಡೆಸುವುದರ ಮೂಲಕವಾಗಿ ಏನು ಮಾಡಿದ್ದಾರೆ, ಅವರು ಕೂಡ ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡಂಥ ತಂದೆಯ ಒಂದು ಸ್ಥಾನದಲ್ಲಿ ಇದ್ದಂಥವರಾಗಿದ್ದಾರೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ, ಸುವಾರ್ತೆಯನ್ನು ನಾವು ಸಾರಬೇಕು. ನಮಗೆ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ. ಹಲ್ಲೆಲೂಯಾ. ಪ್ರೈಸ್. ನಮಗೆ ಅನಿಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಅನೇಕರು ಪ್ರಾಣವನ್ನು ಕೊಟ್ಟರಲ್ವಾ, ನಮಗೆ ಏನಾದರೂ ಮಾಡ್ತಾರೇನೋ, ನಮ್ಮ ಪ್ರಾಣ ಕೂಡ ನಷ್ಟ ಆಗುತ್ತೇನೋ, ನಮಗೆ ತೊಂದರೆ ಪಡಿಸ್ತಾರೇನೋ, ಬಾಧೆಗಳನ್ನು ಕೊಡ್ತಾರೇನೋ, ಟಾರ್ಚರ್ಗಳನ್ನು ಕೊಡ್ತಾರೇನೋ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆತ್ಮ, ನಾವು ಪರಮಾತ್ಮನಲ್ಲಿ ಲೀನವಾಗಬೇಕಾದ್ರೆ ಈ ಆತ್ಮ ಯಾರು ದಯಪಾಲಿಸಿದರು, ಈ ಆತ್ಮಕ್ಕೆ ತಂದೆ ಯಾರು, ಆ ತಂದೆಯನ್ನು ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಈ ತಂದೆಯನ್ನು ತಿಳಿದುಕೊಂಡಿದ್ದಾದ ಮೇಲೆ ನಮ್ಮ ಈ ಒಂದು ಪ್ರಾಣ ಪಕ್ಷಿ ಹಾರಿ ಹೋದರೂ ಕೂಡ ಪರವಾಗಿಲ್ಲ. ಏನು ಹೇಳ್ರಿ, ಈ ದೇಹ ಆತ್ಮ ದೂರ ಹೋದಂಥ ಸಮಯದಲ್ಲಿ ಮರಣ ಎನ್ನುವಂಥದ್ದು ಸಂಭವಿಸಿದರೂ ಪರವಾಗಿಲ್ಲ. ಯಾಕೆ ಹೇಳ್ರಿ, ಯಾವಾಗಾದ್ರೂ ನಾವು ಸಾಯುವಂತಾರೆ, ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಯಾವಾಗಲೂ ಇಲ್ಲೇ ಜೀವಿಸ್ಬೇಕಂತೇಳಿ ಅವನು ಇಷ್ಟಪಟ್ಟರೂ ಕೂಡ ಅವನ ದೇಹ, ಪ್ರಕೃತಿಯ ನಿಯಮ, ದೇವರ ನಿಯಮ ಎಂದಿಗೂ ಕೂಡ ಏನಾಗಲ್ರಿ, ಎಂದಿಗೂ ಕೂಡ ಏನಾಗಲ್ಲ, ಬದಲಾಗಲ್ಲ. ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಎಂದಾದರೂ ಒಂದು ದಿವಸ ಸಾಯಲೇಬೇಕು. ಅದಕ್ಕಾಗಿ ಕ್ರಿಸ್ತನ 12 ಜನ ಅಪೊಸ್ತಲರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಅವರು 11 ಜನರು ಹತಸಾಕ್ಷಿಗಳಾಗಿ ಸತ್ತು ಹೋದ್ರೆ, ಒಬ್ಬೇ ಒಬ್ಬರು ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು, ಆತನು ದಿನ ತುಂಬಿದ ಮುದುಕನಾಗಿ ಆತನೇನಾದರೆ ಸಾವನ್ನ ಕಂಡ ಪ್ರೇರಿಲ್ಲ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸುವಾರ್ತೆಯನ್ನು ನಾವು ತಿಳಿಸ್ಬೇಕು, ಕ್ರಿಸ್ತನ ಕುರಿತಾಗಿ ನಾವು ತಿಳಿಸ್ಬೇಕು, ದೇವರು ಮಾಡಿದಂಥ ಮೇಲುಗಳನ್ನು ನಾವು ತಿಳಿಸ್ಬೇಕು. ಯೇಸು ಸ್ವಾಮಿ ಹೇಳಿದ್ರು, ಆ 6,000 ದೆವ್ವಗಳು ಒಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನಂತೇಳಿ, ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು, ನಿನ್ನ ಮೇಲೆ ಮಮತೆ ಇಟ್ಟು, ನಿನಗೆ ಮಾಡಿದ ಉಪಕಾರಗಳು ಎಂತೆಂಥವೋ ಅವುಗಳನ್ನು ನೀನು ಸಾರಿ ಹೇಳು ಎಂಬುದಾಗಿ. ಆ ವ್ಯಕ್ತಿ ಸುಮ್ಮನೆ ಇರಲಿಲ್ಲ, ಹೋಗಿ ಸಾರ್ತಾ ಇದ್ದಾನೆ. ನನ್ನ ಯೇಸು ಒಂದು ವೇಳೆ ನನ್ನ ಜೀವಿತದಲ್ಲಿ ಬರಲಾರದೆ ಇದ್ದಿದ್ರೆ, ಯೇಸು ಸ್ವಾಮಿ ನನ್ನನ್ನು ಹುಡುಕಿಕೊಂಡು ಬರಲಾರದೆ ಇದ್ದಿದ್ರೆ, ಯೇಸು ಕ್ರಿಸ್ತನು ನನ್ನ ಸಮೀಪಕ್ಕೆ ಬರಲಾರದೆ ಇದ್ದಿದ್ರೆ, ನಾನು ಆ ಒಂದು ಸಮಾಧಿಯ ಗವಿಗಳಲ್ಲಿಯೇ ನನ್ನ ಸಮಾಧಿ ಆಗ್ತಾ ಇತ್ತೇನು, ಆ ಒಂದು ಸಮಯದಲ್ಲಿ ನನ್ನ ದೇಹದಲ್ಲಿ ಕಲ್ಲಿನಿಂದ ಗಾಯಗಳನ್ನು ಮಾಡಿಕೊಂಡು ನಾನು ರೋಗಗ್ರಸ್ತನಾಗಿ ಸಾಯ್ತಾ ಇದ್ದೇನು.
ಹಲ್ಲೆಲೂಯಾ ಪ್ರೇಸ್. ಆದರೆ ಆತನ ಜೀವಿತ ಬದಲಾವಣೆ ಆಯ್ತು. ಕಾರಣ ಒಂದೇ, ಯೇಸು ಕ್ರಿಸ್ತನ ಆ ವ್ಯಕ್ತಿಯನ್ನ ಮಾರ್ಪಡಿಸಿದ, ಬಿಡುಗಡೆಯನ್ನು ಕೊಟ್ಟ. ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ಸಮಾರ್ಯ ಸ್ತ್ರೀ, ಆಕೆಗೆ ಸುವಾರ್ತೆ ತಲುಪಿಸಲ್ಪಟ್ಟಂತ ಸಮಯದಲ್ಲಿ ಆಕೆ ಸುಮ್ಮನಿರಲಿಲ್ಲ. ಸುಕಾರ ಎನ್ನುವಂತ ಗ್ರಾಮ, ತನ್ನ ಸ್ವಂತ ಗ್ರಾಮದ ಕಡೆಗೆ ಹೋಗಿ ಆಕೆ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸ್ತಾ ಇದ್ದಾಳೆ. ಅಯ್ಯೋ, ನನ್ನ ಕುರಿತಾಗಿ ಎಲ್ಲವನ್ನ ಹೇಳಿದಂತ ಒಬ್ಬ ಪ್ರವಾದಿಯನ್ನು ನಾನು ಕಂಡೆ. ಯಾವ ಆತನ ಕುರಿತಾಗಿ ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆಯೋ, ಯಾವ ಆತನು ಬರಬೇಕಾದಂತ ಪ್ರವಾದಿ ಮೆಸ್ಸಿಯನು ಇದ್ದಾನೋ ಆತನನ್ನು ನಾನು ಕಣ್ಣಾರೆ ಕಂಡೆ ಎಂಬುದಾಗಿ ಸುಕಾರೆ ಗ್ರಾಮವನ್ನ ಆಕೆ ಕದಲಿಸಿದ್ಲು. ಪ್ರಿಯರೇ, ಇವತ್ತಿನ ದಿವಸ ನಾವು ಸುವಾರ್ತೆಯನ್ನ ತಲುಪಿಸಬೇಕಾದಂತ ಅಂಗಿನಲ್ಲಿದ್ದೇವೆ. ಸಭೆಯೇ, ನೀವು ಏನು ಮಾಡ್ತಾ ಇದ್ದೀರಿ? ಒಂದು ಸಾರಿ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನಿಮ್ಮ ಕುಟುಂಬದಲ್ಲಿ ನೀವು ಅನೇಕರನ್ನ ರಕ್ಷಣೆ ಮಾರ್ಗದ ಕೆಳಗಡೆ ನಡೆಸಬೇಕಾಗಿತ್ತು. ಆದರೆ ಅವರು ನಿಮ್ಮ ಕೆಲವೊಂದು ವರ್ತನೆಗಳ ಮೂಲಕವಾಗಿ, ನಿಮ್ಮಲ್ಲಿ ಆತ್ಮನ ಕಾರ್ಯಗಳು ನಡೆಯಲಾರದ ಕಾರಣದಿಂದಾಗಿ ಒಂದು ವೇಳೆ ಅವರು ನಿಮ್ಮನ್ನು ನೋಡಿ ಒಂದು ವೇಳೆ ಸಭೆಯಿಂದ ದೂರ ಹೋದಂಥ ಸ್ಥಿತಿಯಲ್ಲಿದ್ದಾರನ್ನು ಒಂದು ಸಾರಿ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಸಭೆ ಅಂತಂದರೆ ಅದು ಯಾವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಅವರು ದೇವರನ್ನ ಆರಾಧಿಸುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ಸಭೆಯಾಗಿ ಕೂಡುವಂಥದ್ರಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ. ಮತ್ತೇನಂತ ಹೇಳ್ತಾ ಇದ್ದೇವೆ? ವಾಕ್ಯ ಓದಿಕೊಳ್ಳೋಣ ಸಮಯದಲ್ಲಿ 42ನೇ ವಚನ 2ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಸಭೆ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಅಪೊಸ್ತಲರು ಅವರು ಒಂದು ಭದ್ರ ಬುನಾದಿಯನ್ನ ಹಾಕಿದ್ದಾರೆ, ಅದೇ ಒಂದು ಅದರ ನೆಲೆಯಲ್ಲಿ, ಅದರ ಪ್ರಕಾರವಾಗಿ ಆ ಒಂದು ಹಾಕಿರ್ತಕ್ಕಂಥ ಹೆಜ್ಜೆಯ ಒಂದು ಮಾರ್ಗದಲ್ಲಿಯೇ ನಾವು ಮುಂದೆ ಸಾಗುವವರು ಆಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಪೊಸ್ತಲರ ಬೋಧನೆ ಎನ್ನುವಂಥದ್ದು ಮುಖ್ಯ. ಮತ್ತೆ ನಾವು ನೋಡ್ತಾ ಇದ್ದೀವಿ, ಅನ್ಯೋನ್ಯತೆ ಬಹಳ ಮುಖ್ಯ. ಸಭೆಯಲ್ಲಿ ಏನು ಮುಖ್ಯ ರೀ? ಅನ್ಯೋನ್ಯತೆ. ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲಾರದಂಥ ಸ್ಥಿತಿಗತಿಗಳಿರುವ ಸಹೋದರರ ಮೇಲೆ ನಾವು ನೋಡ್ತಾ ಇದ್ದೇವೆ. ಒಂದೇ ಕುಟುಂಬದವರು ಎಂಬುದಾಗಿ ನಾವು ನೆನೆಸಬೇಕು. ನಮಗೆ ಒಬ್ಬಾತನೇ ತಂದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ನಮಗೆ ಒಬ್ಬಾತನೇ ಬೋಧಕನು ಯೇಸು ಎಂಬುದಾಗಿ ನಾವು ತಿಳಿದುಕೊಂಡು ಆತನ ಆಜ್ಞೆಗಳಲ್ಲಿ ನಾವು ನಡಿಬೇಕೆಂಬುದಾಗಿ ನಾವು ಜೀವಿಸುವವರಾಗಬೇಕು. ನಮಗೆ ಒಬ್ಬಾತನೇ ಕುರುಬನು, ನಾವು ಒಂದೇ ಹಿಂಡಿಗೆ ಸೇರಿದಂಥ ಕುರಿಮರಿಗಳು ಎಂಬುದಾಗಿ ನಾವು ಬದುಕುವವರು ಆಗಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ಅನ್ಯೋನ್ಯತೆ ಮುಖ್ಯ. ಮತ್ತೆ ರೊಟ್ಟಿ ಮುರಿಯುವುದರಲ್ಲಿ ಪಾಲ್ಗೊಳ್ಳುವವರಾಗಬೇಕು. ಇನ್ನೂ ಕೂಡ ಕೆಲವು ಜನರು ರಕ್ಷಣೆ ಹೊಂದಿಲ್ಲ. ಇನ್ನೂ ಕೂಡ ಕೆಲವು ಜನರು ಕ್ರಿಸ್ತೇಸುವಿನ ನಾಮದಲ್ಲಿ, ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿಲ್ಲ. ಕೆಲವು ಜನರು ಅದು ನಮಗೆ ಹಾಕ್ಬೇಕ್ರಿ, ನಮಗಿರ್ತಕ್ಕಂಥ ರೋಗವಾಸಿ ಆದರೆ ಸಾಕು, ನಮಗಿರ್ತಕ್ಕಂಥ ಬಾಧೆ ವಾಸಿ ಆದರೆ ಸಾಕು, ನಮಗಿರುವಂಥ ಸಮಸ್ಯೆ ವಾಸಿ ಆದರೆ ಸಾಕು, ನಾವು ದೇವರ ಮಕ್ಕಳಾಗುವಂಥದ್ದು ಬೇಡ ಎಂಬುದಾಗಿ ಇನ್ನೂ ಹಿಂದುಗಡೆ ಇದ್ದಾರೆ. ಸಭೆಗೆ ಬರಲಾರ್ದ ಹಾಗೆ ಸಭೆಯಲ್ಲಿ ಇದ್ದಾರೆ, ಆದರೆ ಸಭೆಯಿಂದ ಹೊರಗಡೆ ಹೋದಂಥ ಸ್ಥಿತಿಯಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಭಕ್ತಿ ಇಲ್ಲದಂಥ ಒಂದು ಜೀವಿತ, ಶಕ್ತಿ ಇಲ್ಲದಂಥ ಒಂದು ಜೀವಿತ, ದೇವರ ಆತ್ಮನ ಬಲವಿಲ್ಲದ ಒಂದು ಜೀವಿತವಾಗಿ ಅವರು ಕಾಣಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ಸಭೆಗೆ ಮುಖ್ಯವಾಗಿ ಅವರು ದೇವರ ವಾಕ್ಯವನ್ನ ಕೇಳುವುದರಲ್ಲಿ, ಮತ್ತೆ ನಾವು ನೋಡ್ತಾ ಇದ್ದೇವೆ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಮತ್ತೆ ಪ್ರಾರ್ಥನೆಯ ಜೀವಿತ ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೇಸ್. ಪ್ರಾರ್ಥನೆ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗಿ ಸಭೆಯಾಗಿರುವುದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಮೊದಲನೇದಾಗಿ ಸುವಾರ್ತೆಯನ್ನ ಪ್ರಕಟಿಸಬೇಕು. ಆವತ್ತಿನ ದಿವಸ, ಒಂದೇ ದಿವಸ ಸುವಾರ್ತೆಯನ್ನ ಪ್ರಕಟಿಸಿದಾಗ ಪೇತ್ರನು ಎಷ್ಟು ಜನರು ರಕ್ಷಣೆ ಹೊಂದಿದ್ರಂತ್ರಿ? 3,000 ಜನರು. ಎಷ್ಟು ಜನರಿ? 3,000 ಜನರು. 3,000 ಜನರು ಹಂಗೇ ಇರಲಿಲ್ಲ. ಅವರು ಮತ್ತೆ ದೇವರು, ಕರ್ತನಾದಂಥ ದೇವರು ರಕ್ಷಣೆ ಮಾರ್ಗದಲ್ಲಿ ಇನ್ನೂ ಅನೇಕರನ್ನು ಸೇರಿಸ್ತಾ ಇರಬೇಕಾದ್ರೆ, ಅತಿಶಯ ಅದ್ಭುತ ಕಾರ್ಯಗಳು ದೇವರು ಅವರ ಮುಂದಾಗಿ ಮಾಡ್ತಾ ಇರಬೇಕಾದ್ರೆ 3,000 ಪ್ಲಸ್ 5,000 8,000 ಆಯಿತು. 8,000 ದಿನದಿಂದ ದಿನಕ್ಕೆ ಅದೇನಾಗ್ತಾ ಹೋಯ್ತು? ಹೆಚ್ಚಾಗ್ತಾ ಹೋಯ್ತು. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ನೋಡುವಾಗ ಲೆಕ್ಕವಿರಲಾರದ ಹಾಗೆ ಸಭೆ ಎನ್ನುವಂಥದ್ದು ಏನಾಗಿದೆ? ವಿಸ್ತಾರಗೊಂಡಿದೆ. ಸಾರ್ವತ್ರಿಕ ಸಭೆ ಅಂತೇಳಿ ನಾವು ಕರಿತೀವಿ. ಅಂದರೆ ಎಲ್ಲ ದೇವರನ್ನು ನಂಬಿದ ಮಕ್ಕಳನ್ನು ಒಂದೇ ಕಡೆಗೆ ನಾವು ಕೂಡಿಸಿದಾಗ, ಹಲ್ಲೆಲೂಯಾ, ಅದನ್ನು ನಾವು ಕೂಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದು ದೇಶದ ಸುಮಾರು 220 ದೇಶಗಳು. ಹಲ್ಲೆಲೂಯಾ. ಆ 220 ದೇಶಗಳಲ್ಲಿ ದೇವರು ನಂಬಿದಂಥ ಮಕ್ಕಳು ಒಂದು ಕಡೆ ಕೂಡಿಸ್ಬೇಕಂತಂದರೆ ನೀವು ಲೆಕ್ಕ ಹಾಕಿ
ಟ್ರೈನ್ ಟಿಕೆಟ್ ಎಷ್ಟಾಗ್ಬೋದು, ಬಸ್ ಟಿಕೆಟ್ ಎಷ್ಟಾಗ್ಬೋದು, ಏರೋಪ್ಲೇನ್ದು ಎಷ್ಟಾಗ್ಬೋದು. ಒಂದು ದೇಶದಲ್ಲಿನೇ ಕೂಡಿಸ್ಬೇಕಂತಂದ್ರೆ ಆ ದೇಶ ಯಾವ ದೇಶನ ಸೆಲೆಕ್ಟ್ ಮಾಡೋದು ಮತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸ್ವಾಮಿಯವರು ಆ ಕೆಲಸವನ್ನು ಮಾಡ್ತಾರೆ. ಏನಂತೇಳಿ, ಆವತ್ತಿನ ದಿವಸ ನಾನು ದೂತರನ್ನು ಕಳಿಸ್ತೇನೆ, ಅವರು 4 ಕಡೆಗಳಿಂದ 4 ದಿಕ್ಕುಗಳಿಂದ ಏನು ಮಾಡ್ತಾರೆ, ಸಿದ್ಧವಾಗಿರುವಂಥವರನ್ನ, ಸಭೆಯಾಗಿರುವಂಥವರನ್ನ ಅವ್ರು ಏನು ಮಾಡ್ತಾರಂತೆ, ಕೂಡಿಸ್ತಾರೆ ಪ್ರಿಯರೇ. ಇವತ್ತಿನ ದಿವಸ ಸಭೆಯ ಲೆಕ್ಕ ಅದು ಅಗಣಿತ, ಅದು ವಿಸ್ತಾರಗೊಂಡಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುಲ, ಮತ, ಭೇದ ಮತ್ತೆ ಪ್ರಾಂತೀಯ ಭೇದವಿರಲಾರದೆ ಎಲ್ಲಾ ಜನರು ಸೃಷ್ಟಿಕರ್ತನಾದಂಥ ದೇವರನ್ನ ಅರಿತುಕೊಂಡು ತಿಳಿದುಕೊಂಡು ಆತನ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಸಭೆ ಕ್ಷೇಮಾಭಿವೃದ್ಧಿಯನ್ನ ಹೊಂದಬೇಕಾಗಿದೆ. ಒಂದ್ಸಾರಿ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯ ತೆಗೆದುಕೊಳ್ಳೋಣ, 31ನೇ ವಚನ. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ, ಮೊದಲನೇದಾಗಿ ನಾವು ಸಭೆಯಾದಂಥ ನಾವು ಸುವಾರ್ತೆಯನ್ನು ಪ್ರಕಟಿಸಬೇಕು. ಎರಡನೇದಾಗಿ ಸಭೆಯಾದಂಥ ನಾವು ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಯೂದಾಯ, ಗಲಿಲಾಯ, ಸಮಾರ್ಯ, ಈ 3 ಏನ್ರಿ ಇವು ಒಂದೊಂದು ರಾಜ್ಯಗಳಿದ್ದಾಗ ಇವೆಲ್ಲ ಸೇರಿಸಿದಾಗ ಇಸ್ರಾಯೇಲ್ ಎನ್ನುವಂಥ ಒಂದು ದೇಶ ಪ್ರಿಯರೇ. ಹಲ್ಲೆಲೂಯಾ. ಯೂದಾಯ ಪ್ರಾಂತ್ಯ ಬೇರೆ, ಗಲಿಲಾಯ ಪ್ರಾಂತ್ಯ ಬೇರೆ, ಸಮಾರ್ಯ ಎನ್ನುವಂಥ ಪ್ರಾಂತ್ಯ ಬೇರೆ ಪ್ರಿಯರೇ. ಈ ಸೀಮೆಗಳಲ್ಲಿದ್ದಂಥ ಸಭೆ ಏನನ್ನು ಹೊಂದಿತಂತೆ, ಸಮಾಧಾನ ಹೊಂದಿತ್ತು. ಕೇವಲ ಒಂದು ದೇಶಕ್ಕೆ ಸೀಮಿತ, ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿ ಆವತ್ತಿನ ದಿವಸಗಳಲ್ಲಿ ಕಂಡು ಬಂದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಭೆ ಬರ್ತಾ 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 ಅದು ಏನಾಗ್ತಾ ಬಂತು, ವಿಸ್ತಾರವಾಗ್ತಾ ಬಂತು. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ನಾವು ನೋಡುವಾಗ ಸಭೆ ಇರಲಾರದಂಥ ದೇಶಗಳೇ ಇಲ್ಲ, ಕ್ರಿಸ್ತನ ಮಕ್ಕಳು ಇರಲಾರದಂಥ ದೇಶಗಳೇ ಇಲ್ಲ. ಒಂದು ವೇಳೆ ಅವರು ರಿಪೋರ್ಟ್ ಕೊಡ್ಬೋದು ಯಾರು ಇಲ್ಲ ಅಂತೇಳಿ, ಆದರೆ ಅಲ್ಲಿ ರಹಸ್ಯವಾಗಿ ದೇವರನ್ನ ಹಿಂಬಾಲಿಸಿ ನಡೆಯುವಂಥ ಒಂದಾದರೂ ಕುಟುಂಬ ಪ್ರತಿಯೊಂದು ದೇಶದಲ್ಲಿ ಇದ್ದೇ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕ್ಷೇಮಾಭಿವೃದ್ಧಿಯನ್ನು ನಾವು ಹೊಂದಬೇಕಾಗಿದೆ. ಸಭೆ ಎನ್ನುವಂಥದ್ದು ಸುವಾರ್ತೆಯನ್ನು ಪ್ರಕಟಿಸಿ ಅಲ್ಲಿಯೇ ನಿಲ್ಲುವಂಥದ್ದಲ್ಲ, ಅದು ದೇವರ ಒಂದು ಭಕ್ತಿಯಲ್ಲಿ ಏನಾಗಬೇಕಾಗಿದೆ, ಬೆಳೆಯಬೇಕಾಗಿದೆ. ಕರ್ತನ ಭಯದಲ್ಲಿ ಅದೇನಾಗಬೇಕಾಗಿದೆ, ಬೆಳೆಯಬೇಕಾಗಿದೆ. ಮತ್ತು ಪವಿತ್ರಾತ್ಮ ದೇವರಿಂದ ಪ್ರೋತ್ಸಾಹವನ್ನ ಪಡೆದು ಅದು ಹೆಚ್ಚುತ್ತಾ ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಒಬ್ಬ ವಿಶ್ವಾಸಿಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಮೃತ್ಯುಂಜಯ ಮಠ ಪ್ರಿಯರು, ತಿಮ್ಮಾಪುರದಿಂದ ಒಬ್ಬ ತಾಯಿ. ಹಲ್ಲೆಲೂಯಾ. ಅಪ್ಪರು ಆವತ್ತಿನ ದಿವಸಗಳಲ್ಲಿ ವೈದ್ಯಕೀಯ ಸೇವೆಯನ್ನು ಅವರು ಮಾಡ್ತಾ ಇರಬೇಕಾದ್ರೆ ಆ ಒಂದು ಪ್ರಾಂತಕ್ಕೆ ಅವರು ಹೋಗಿದ್ದಾರೆ. ಅವರಿಗೆ ಯಾರೋ ಒಬ್ರು ತಿಳಿಸಿದಾಗ ಆ ತಾಯಿ ಅಪ್ಪರ ಬಳಿಯಲ್ಲಿ ಸಂಭಾಷಣೆ ಮಾಡಿದ್ರು. ಅಪ್ಪರವರಿಗೆ ಒಂದು ಮಾತು ಹೇಳಿದ್ರು, ಆಯ್ತಮ್ಮ ನಾಳೆ ಭಾನುವಾರ ನೀವು ಬನ್ನಿ ಅಂತೇಳಿ ಹೇಳಿದಾಗ ಆ ತಾಯಿ ಒಬ್ಬಕ್ಕೆ ಬಂದಿದ್ದಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತಲ್ವ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೈತ ಸಂಪರ್ಕ ಕೇಂದ್ರ, ಆ ರೈತ ಸಂಪರ್ಕ ಕೇಂದ್ರ ಪಕ್ಕದಲ್ಲಿಯೇ ಒಂದು ಮಣ್ಣಿನ ಮನೆ ಇತ್ತು. ಹಲ್ಲೆಲೂಯಾ. ನೋಡಿರ್ತೀರಿ ಕೆಲವು ಜನ. ಹಲ್ಲೆಲೂಯಾ. ಶೆಡ್ ಏನ್ರಿ, ಆ ಒಂದು ಗೋಡೆಗೆ ಈ ರೀತಿಯಾಗಿ ತಗಡನ್ನ ಜಡಿದಿದ್ರು. ಆ ಹತ್ತಿ ಕಟ್ಟಿಗೆಯಿಂದ ಸುತ್ತ ಕಟ್ಟಿ ಅದಕ್ಕೆ ಮಣ್ಣು ಮತ್ತು ಅದರ ಮೇಲೆ ಏನಂತೀವ್ರಿ, ಎಣ್ಣೆಯನ್ನು ಸಾರಿಸಿ ಅದರ ಮೇಲೆ ಸುಣ್ಣವನ್ನು ಹೊಡೆದಿರ್ತಕ್ಕಂಥ ಅಂತಹ ಒಂದು ಮನೆಯಲ್ಲಿ ಪ್ರಥಮವಾಗಿ ಏನ್ರಿ ಸುವಾರ್ತೆ ಎನ್ನುವಂಥದ್ದು ಇವತ್ತು ನಮ್ಮ ಬಾದರ್ಲಿ ಗ್ರಾಮದಲ್ಲಿ ಏನಾಯ್ತು, ಮೃತ್ಯುಂಜಯ ಮಠದ ಮೂಲಕವಾಗಿ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಅಲ್ಲಿ ಒಬ್ಬ ತಾಯಿ ಬಂದು ಅಪ್ಪವರು ಆ ಒಂದು ದಿವಸಗಳಿಗಿಂತ ಮುಂಚಿತ ದಿವಸದಲ್ಲಿ ಸಾಕ್ಷಿ ಅನೇಕ ಸಾರಿ ಕೇಳಿದರು. ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ರೋಗದ ನಿಮಿತ್ತವಾಗಿ ಅಪ್ಪವರು ಏನಾಗಬೇಕಾಗಿತ್ತು ರೀ, ಸಾವನ್ನು ಹೊಂದಬೇಕಾಗಿತ್ತು. ವೈದ್ಯರು ಹೇಳಿದ್ದಾರೆ ಉಳಿಯುವ ಹಾಗೆ ಇಲ್ಲ ಅಂತೇಳಿ. ದೇವರ ದರ್ಶನವನ್ನು ಕೊಟ್ಟಾದ ಮೇಲೆ ದೇವರ ಅದ್ಭುತವಾಗಿ ತನ್ನ ಪ್ರಣಾಳಿಕೆಯ ನಿಮಿತ್ತವಾಗಿ 3-4 ಸರಿ ಸೇವೆ ಕರೆದ್ರು ಕೂಡ ಅಪ್ಪರು ಸೇವೆ ಮಾಡ್ತಾ ಇದ್ರು, ಮತ್ತೆ ವೈದ್ಯಕೀಯ ಕೆಲಸವನ್ನ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಸೇವೆಯಲ್ಲಿ ಪರಿಪೂರ್ಣವಾಗಿ ಒಂದೇ ಸ್ಥಳದಲ್ಲಿ ಅದೇ ಸ್ಥಳದಲ್ಲಿ ಇದ್ದು ಸ್ಥಿರವಾಗಿ ಸೇವೆಯನ್ನ ಮಾಡಿದ್ದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದು ಸಮಯದಲ್ಲಿ ದೇವರ ಮಾತಿಗೆ ಹೋಗೊಟ್ಟು, ಆಯ್ತಪ್ಪ ದೇವರೇ, ನಾನು
ಖಂಡಿತವಾಗಿ ನಿನ್ನ ಸೇವೆಯನ್ನು ಮಾಡ್ತೀನಿ, ನೀನು ನನ್ನ ಸಂಗಡ ಇರಬೇಕು, ನೀನು ನನ್ನನ್ನು ಬಲಪಡಿಸಬೇಕು, ನೀನು ಅದ್ಭುತಗಳನ್ನು ಮಾಡುವುದೇ ಆದರೆ ಖಂಡಿತವಾಗಿ ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ ಎಂಬುದಾಗಿ ಆವತ್ತಿನ ದಿವಸ ಅಪ್ಪವರು ಆ ಒಂದು ವಾರದಲ್ಲಿ ಅವರು ಪ್ರಾರ್ಥನೆ ಮಾಡಿದ್ರು. ಅದೇ ಸಮಯದಲ್ಲಿ ಈ ತಾಯಿ ಬಂದು ಕೇಳಿದಾಗ ಸುಮಾರು ಎಷ್ಟು ವರ್ಷಗಳ್ರಿ ಆ ವ್ಯಕ್ತಿ ಊರು ಬಿಟ್ಟು ಹೋಗಿದ್ರು? ಎಷ್ಟು ವರ್ಷಗಳು ನೆನಪಿದೆನಾ? ಹಲ್ಲೆಲೂಯಾ. ಎಷ್ಟು ವರ್ಷಗಳ್ರಿ ನೆನಪಿಲ್ವಾ? ಹಲ್ಲೆಲೂಯಾ. ಆ ವ್ಯಕ್ತಿ ಮನೆ ಬಿಟ್ಟು ಹೋಗಿರುವಂಥದ್ದು. ಹಲ್ಲೆಲೂಯಾ. ಆ ವ್ಯಕ್ತಿ ಮನೆ ಬಿಟ್ಟು ಹೋಗಿ ಸುಮಾರು 1 ರಿಂದ 2 ವರ್ಷಗಳು ಅನ್ಕೊಳ್ಳೋಣ. ಹಲ್ಲೆಲೂಯಾ. ಆ ಸಮಯದಲ್ಲಿ 1 ರಿಂದ 2 ವರ್ಷಗಳು ಆಸುಪಾಸಿನಲ್ಲಿ ಆ ವ್ಯಕ್ತಿಯ ತಾಯಿನವರು ತಾಯಿ ಬಂದು ಕೇಳಿದಾಗ ಖಂಡಿತವಾಗಿ ನಿನ್ನ ಮಗನು ಇವತ್ತಿನಾಗಿ ಆವತ್ತಿನ ದಿವಸಗಳಲ್ಲಿ ಹೆಚ್ಚು ಮೊಬೈಲ್ ಫೋನ್ಗಳು ಇದ್ದಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಹೆಚ್ಚಿನದಾಗಿ ಅವರು ಎಲ್ಲಿರ್ತಾರೆ ಅನ್ನುವಂಥ ಸ್ಥಿತಿ ಕೂಡ ಆವತ್ತಿನ ದಿವಸದಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇರಲಿಲ್ಲ. ಫೋನು ಇಲ್ಲ, ₹1 ಕಾಯಿನ್ ಬಾಕ್ಸ್ ಇರ್ತಿತ್ತು. ಹಲ್ಲೆಲೂಯಾ. ಅಂಥವುಗಳು ಹೆಚ್ಚಾಗಿ ಆವತ್ತಿನ ದಿವಸ, ಅದಕ್ಕಿಂತ ಮುಂಚೆ STD ಬೂತ್ಗಳು ಇರ್ತಾ ಇದ್ವು. ಆ ಸಮಯದಲ್ಲಿ ಆ ತಾಯಿಗೆ ಕರೆ ಬಂದಿದೆ. ಏನಂತೇಳಿ ಕರೆ ಬಂದಿದೆ? ಪ್ರಾರ್ಥನೆ ಬಂದಿದ್ದಾಳೆ. ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ಮೇಲೆ ಆ ವಾರದಲ್ಲಿ ಒಂದು ಕರೆ ಬಂದಿದೆ. ಏನಂತೇಳಿ? ಅಮ್ಮ, ನಾನು ಈ ಒಂದು ಬೆಂಗಳೂರು ಪ್ರಾಂತದಲ್ಲಿದ್ದೇನೆ, ನಾನು ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ಎನ್ನುವಂಥದ್ದು ಫಲ ಕೊಡುತ್ತೆ ಎಂಬುದಾಗಿ. ಏನ್ ಮಾಡುತ್ತೆ? ಅದು ಫಲ ಕೊಡುತ್ತೆ. ಇಲ್ಲಿ ಪ್ರಾರ್ಥನೆಗೆ ಬಂದಂತ ಆ ತಾಯಿ ಜೀವಿತದಲ್ಲಿ ಆ ತಾಯಿ ಬೇಡಿರುವಂಥದ್ದು ಒಂದೇ, ಕಳೆದು ಹೋಗಿರ್ತಕ್ಕಂಥ, ನನ್ನನ್ನು ಬಿಟ್ಟು ಹೋಗಿರ್ತಕ್ಕಂಥ ನನ್ನ ಮಗ ಪುನಃ ನನ್ನ ಮನೆಗೆ ಬರಬೇಕಂತೇಳಿ. ಆ ಒಂದು ಸ್ಥಿತಿಯಲ್ಲಿ ನೆಕ್ಸ್ಟ್ ದಿವಸಗಳಲ್ಲಿ ಆ ಹುಡುಗ ತಪ್ಪಿ ಹೋಗಿರ್ತಕ್ಕಂಥ ಆ ಮಗ ಸತ್ತು ಹೋಗಿದ್ದಾನೆ ಎಂಬುದಾಗಿ ನೆನೆಸಿರ್ತಕ್ಕಂಥ ಮಗ. ಯಾಕಂದ್ರೆ ಬೇರೆ ಕಡೆ ಕೇಳಿದಾಗ ಆತ ಬದುಕುಳಿದಿಲ್ಲ ಎಂಬುದಾಗಿ ಏನು ಮಾಡಿದ್ದಾರೆ? ಹೇಳಿದ್ದಾರೆ. ಕೇಳ್ತಾರಲ್ರಿ ಜನರು, ಏನಾಗಿದ್ದಾರೆ ಏನಿಲ್ಲ ಅಂತೇಳಿ. ಅನೇಕ ಸಾರಿ ಕೇಳಿದಾಗ ಆತನು ಬದುಕುಳಿದಿಲ್ಲ, ಆತನ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಸತ್ಯವೇದ ಹೇಳುತ್ತೆ ಏನಂತೇಳಿ, ದೇವರು ಎಂಥ ದೇವರು ಅಂತ? ಜೀವವುಳ್ಳ ದೇವರು. ಆತನಿಗೆ ಮೊರೆ ಇಡುವಾಗ ಸತ್ತ ಲಾಜರನನ್ನ ದೇವರು ಏನ್ ಮಾಡಿದ್ರು? ಜೀವವನ್ನು ಕೊಟ್ಟು ಬದುಕಿಸಿ ಹೊರಗಡೆ ಬರಂಗೆ ಮಾಡಿದ್ರು. ಆ ತಾಯಿಲಿ ಪ್ರಾರ್ಥನೆಗೆ ಬಂದಿದ್ದಾಳೆ. ಅಲ್ಲಿ ಆತನ ಪರಿಸ್ಥಿತಿ ಹೆಂಗಿದೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಆವತ್ತಿನ ದಿವಸಗಳಲ್ಲಿ ಬೆಂಗಳೂರಿಗೆ ಹೋದ್ರೆ ಏನ್ ಮಾಡ್ತಾ ಇದ್ರಿ? ಅಲ್ಲಿ ಭಾಳ ಜನರು ಒಡಿಸ್ಕೊಂಡು ಬಡಿಸ್ಕೊಂಡು ಬಂದಿದ್ರು. ನಮ್ಮ ಕ್ಲಾಸ್ಮೇಟ್ಗಳು ಕೂಡ ಕೆಲವು ಜನರು ಆ ಸಮಯದಲ್ಲಿ ಹೋಗಿದ್ರು. ಅವರು ಒಡಿಸ್ಕೊಂಡು ಬಂದಿದ್ರು. ಯಾಕಂದ್ರೆ ಅಲ್ಲಿ ರೌಡಿಸಮ್ ಆ ಸಮಯದಲ್ಲಿ, ಇವಾಗೆಲ್ಲ ಭಾಳ ಜನ ಹುಷಾರಿದ್ದಾರೆ. ಕೆಲವೊಂದು ಕಡೆಗೆ ಇವತ್ತಿನ ಸಮಯದಲ್ಲಿ ಕೂಡ ಇರ್ಬೋದು. ನಿಮಗೆ ಓದಂಥವರಿಗೆ ಅನುಭವ ಆಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಿತ್ತೋ ಗೊತ್ತಿಲ್ಲ, ಆದರೆ ದೇವರು ಆ ವ್ಯಕ್ತಿಯನ್ನು ಪುನಃ ತನ್ನ ತಾಯಿಯ ಬಳಿಗೆ ಸೇರಿಸುವಂತೆ ಈ ಮೃತ್ಯುಂಜಯ ಮುಟ್ಟಾದ ಸೇವೆ ಎನ್ನುವಂಥದ್ದು ಏನಾಯ್ತು ರೀ? ಪ್ರಾರಂಭವಾಯಿತು. ಇವತ್ತಿನ ದಿವಸ ಎಷ್ಟೋ ಸಾವಿರಾರು ಜನರು ಈ ಒಂದು ಸಭೆಯ ಮೂಲಕವಾಗಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಪ್ರಿಯರೇ, ಇಲ್ಲಿ ಬಂದಿರತಕ್ಕಂಥ 110 ಜನರ ಕುಟುಂಬಗಳು ಮಕ್ಕಳಿರಲಾರದೆ, 112, 13 ಕುಟುಂಬಗಳು ಮಕ್ಕಳಿರಲಾರದೆ, ಸಂತಾನ ಭಾಗ್ಯವಿರಲಾರದೆ, ಅವರು ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಇದ್ದಂಥವರು ಅವ್ರು ಏನಾಗಿದ್ದಾರೆ? ಸಭೆ ಇಲ್ಲಿ ಇದ್ದ ಕಾರಣಕ್ಕಾಗಿಯೇ ಅವರಿಗೆ ಸಂತಾನ ಭಾಗ್ಯವನ್ನು ಅವರು ಹೊಂದಿಕೊಂಡಿದ್ದಾರೆ. ಇದು ಮನುಷ್ಯರ ಕಾರ್ಯ ಅಲ್ಲ, ಇದು ದೇವರ ಕಾರ್ಯಪ್ರಿಯರೇ. ಸಭೆ ಇಲ್ಲಿ ಇದ್ದ ಕಾರಣಕ್ಕಾಗಿಯೇ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆನ್ನುವಂತ ಹೇಳಿ ಮನಸ್ಥಿತಿಗೆ ಹೋಗಿ ಮಾಡಿಕೊಂಡುವಂತ ಒಂದು ಸ್ಥಿತಿಯ ಕಡೆಗೆ ಜಾರಿ ಹೋದಂಥವರು ಎಷ್ಟೋ ಜನರು ಮನ ಪರಿವರ್ತನೆಯಾಗಿ ದೇವರ ವಾಕ್ಯವನ್ನ ಕೇಳಿ ಸಭೆ ಇದ್ದ ಕಾರಣಕ್ಕಾಗಿ ಅವರು ಕ್ಷೇಮವನ್ನ ಹೊಂದಿಕೊಂಡಿದ್ದಾರೆ. ಈ ಸಭೆ ಇದ್ದ ಕಾರಣಕ್ಕಾಗಿ ಎಷ್ಟೋ ಜನರ ಕುಟುಂಬಗಳು ಒಡೆದು ಹೋದಂತ ಎಷ್ಟೋ ಕುಟುಂಬಗಳು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ ಇದ್ದಾವೆ. ಈ ಸಭೆ ಇದ್ದ ಕಾರಣಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಈ ಸಭೆ ಕ್ಷೇಮವನ್ನ ಕೊಡುವಂತ ಸಭೆಯಾಗಿ ಅನೇಕರ ರೋಗದಲ್ಲಿ, ಬಾಧೆಯಲ್ಲಿ, ಮರಣಕರವಾದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಬಿಡುಗಡೆಯನ್ನ, ಚೈತನ್ಯವನ್ನ, ಸೌಖ್ಯವನ್ನ ಈ ಸಭೆ ಎನ್ನುವಂಥದ್ದು ಕೊಟ್ಟಿದೆ. ಪ್ರಿಯರೇ, ಸಭೆ ಎನ್ನುವಂಥದ್ದು ಬೆಳೆಯಬೇಕಾಗಿದೆ. ಸಭೆ ಬೆಳೆಯಬೇಕಾದ್ರೆ ನಾವೇನಾಗ್ಬೇಕ್ರಿ? ಸುವಾರ್ತೆಯನ್ನ ಸಾರುವವರಾಗ್ಬೇಕು. ಅನೇಕರಿಗೆ ನಾವು ತಿಳಿಸುವವರಾಗ್ಬೇಕು. ಎಷ್ಟೋ ಮರಣಕರವಾದಂಥ ಸ್ಥಿತಿಯಲ್ಲಿ ಮರಣ ಹೊಂದಿದಂಥ ಸುಮಾರು 3 ರಿಂದ 4 ಜನರು ಏನಾಗಿದ್ದಾರೆ? ಪುನಃ ಜೀವಿತರಾಗಿ ಎಬ್ಬಿಸಲ್ಪಟ್ಟಿದ್ದಾರೆ. ಅಚ್ಚೋಳಿಯಲ್ಲಿ ಒಬ್ಬ ಅಜ್ಜಿ ಪ್ರಿಯರೇ, ಎದ್ಲುದೊಡ್ಡಿಯಲ್ಲಿ 2 ಸಹೋದರರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ತಿಮ್ಮಾಪುರಲ್ಲಿ ಒಬ್ಬ ಚಿಕ್ಕ ಮಗು ಪ್ರಿಯರೇ. ಹಲ್ಲೆಲೂಯಾ.
ಪ್ರೈಸ್. ಅದಕ್ಕಾಗಿ ದೇವರು ತನ್ನ ಸಭೆಯ ಮೂಲಕವಾಗಿ ಅನೇಕರಿಗೆ ಸಮಾಧಾನವನ್ನ, ಕ್ಷೇಮವನ್ನ, ಭಕ್ತಿಯ ವಿಷಯದಲ್ಲಿ ಬೆಳವಣಿಗೆಯನ್ನು ಆತನು ಕೊಡುವಂಥ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಭೆ ಎರಡನೇದಾಗಿ ಕ್ಷೇಮಾಭಿವೃದ್ಧಿಯನ್ನದು ಹೊಂದಬೇಕಾಗಿದೆ. ಯಾವ ವಿಷಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕ್ರಿ? ಭಕ್ತಿಯಲ್ಲಿ ಬೆಳೆದು. ಯಾವುದರಲ್ಲಿ ಬೆಳಿಬೇಕು ನಾವು? ಭಕ್ತಿಯಲ್ಲಿ. ಭಕ್ತಿಯನ್ನು ನಾವು ಕಟ್ಟಿಕೊಳ್ಳಬೇಕು. ಏನನ್ನು ಕಟ್ಟಿಕೊಳ್ಳಬೇಕ್ರಿ? ಭಕ್ತಿಯನ್ನು ಕಟ್ಟಿಕೊಳ್ಳಬೇಕು. ಮತ್ತೆ ನಾವು ನೋಡ್ತಾ ಇದ್ದೇವೆ ಕರ್ತನ ಭಯ ಉಳ್ಳವರಾಗಿ ನಾವು ನಡೆಯಬೇಕು. ಯಾರ ಭಯ? ದೇವರ ಭಯ. ದೇವರ ಭಯ ಉಳ್ಳವರಾಗಿ ನಾವು ಇರುವಾಗ ನಮ್ಮ ಶರೀರವನ್ನ ನಾವು ಕೆಡಿಸಿಕೊಳ್ಳುವುದಿಲ್ಲ. ದೇವರ ಭಯ ಉಳ್ಳವರಾಗಿ ನಾವು ಇರುವಾಗ ದೇವರು ನಮ್ಮನ್ನು ನೋಡುತ್ತಾನೆ ಎಂಬುದಾಗಿ ನಮ್ಮ ಜೀವಿತವನ್ನು ದೇವರಿಗೆ ಅಂಕಿತ ಮಾಡಿ ನಾವು ಜೀವಿಸುವಂಥವರು ಆಗಿರ್ತೀವಿ. ಶುದ್ಧ ಕನ್ಯೆಯೋಪಾದಿಯಲ್ಲಿ ಸಿದ್ಧರಾಗಿ ದೇವರ ಬರೋಣಕ್ಕಾಗಿ ಎದುರು ನೋಡುವಂತ ಮಕ್ಕಳಾಗಿ ನಾವಿರ್ತೀವಿ. ಹಲ್ಲೆಲೂಯಾ. ದೇವರ ಭಯ ಇರುವಾಗ ನಾವು ತಪ್ಪಾದ ಮಾರ್ಗದ ಕಡೆಗೆ ಹೋಗದ ಹಾಗೆ ನಾವು ಏನು ಮಾಡ್ತಾ ಇರ್ತೀವಿ ರೀ? ಸರಿಯಾದ ಮಾರ್ಗದಲ್ಲಿ ಜೀವಿಸುವಂಥವ್ರು ಆಗಿರ್ತೀವಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸಭೆ ಅಭಿವೃದ್ಧಿ, ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ಅದೇ ಒಂದು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ವಿಷಯವಾಗಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕಂತಂದ್ರೆ, ಓದಿಕೊಳ್ಳೋಣ. ಪ್ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕ. ಓದ್ತಿರುವ ಒಂದ್ಸರಿ. ಫಸ್ಟ್ ಕೊರಿಂಥಿಯನ್ಸ್ 8:1. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನ ಉಂಟು ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದರಲ್ಲಿ ಸಭೆ ಅನ್ನುವಂಥದ್ದು ಕ್ಷೇಮಾಭಿವೃದ್ಧಿ ಹೊಂದಬೇಕ್ರಿ? ಪ್ರೀತಿಯಲ್ಲಿ. ಯಾವುದರಲ್ಲಿ? ಪ್ರೀತಿ. ಪ್ರೀತಿ ಅಂತಂದ್ರೆ ಏನ್ರಿ? ಅದು ಮರ್ಯಾದೆಗೆಟ್ಟು ನಡೆಯೋದಿಲ್ಲ, ಉಪ್ಪಿಕೊಳ್ಳೋದಿಲ್ಲ, ಹೊಗಳಿಕೊಳ್ಳೋದಿಲ್ಲ, ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ. ಅದು ಏನ್ ಮಾಡುವಂಥದ್ದಾಗಿದೆ? ಎಲ್ಲರ ಕುರಿತಾಗಿ ಒಂದೇ ಭಾವನೆ ಉಳ್ಳಂಥದ್ದು. ಯಾವುದ್ರಿ? ಸಭೆ ಪ್ರಿಯರು. ಅದಕ್ಕಾಗಿ ಅವರು ಆವತ್ತಿನ ದಿವಸಗಳಲ್ಲಿ ಅನೇಕ ಕಾರ್ಯಗಳನ್ನು ಅವರು ಜರುಗಿಸಿದರು ಪ್ರಿಯರು. ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರೀತಿ ಉಳ್ಳಂತ ವ್ಯಕ್ತಿ ಒಂದು ವೇಳೆ ನಾನು ಆಗಿ ಇರಲಾರದೆ ಹೋದ್ರೆ ನಾನು ಗಣಗಣಿಸುವ ತಾಳವು ಕಂಚು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿ ಇಲ್ಲದವನಾಗಿದ್ದರೆ ನಾನು ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಎಂಬುದಾಗಿ 13ನೇ ಅಧ್ಯಾಯದಲ್ಲಿ ಪೌಲನು ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ಪ್ರೀತಿಯ ಶ್ರೇಷ್ಠತೆಯನ್ನು ಹೇಳಿದಂಥ ಒಂದು ಅಧ್ಯಾಯ ಇದಾಗಿದೆ ಪ್ರಿಯರೆಲ್ಲ. ನಾವು ನೋಡ್ತಾ ಇದ್ದೇವೆ ತಾಳ್ಮೆ ಎಲ್ಲಿರುತ್ತೆ ರೀ? ಪ್ರೀತಿ ಇದ್ದಲ್ಲಿರುತ್ತೆ. ಎಂಥ ತಾಳ್ಮೆ ಅಂತ ಹೇಳುತ್ತೆ? ಬಹು ತಾಳ್ಮೆ ಇರುತ್ತೆ. ಯಾವುದರಲ್ಲಿ ರೀ? ಪ್ರೀತಿಯಲ್ಲಿ. ಪ್ರೀತಿ ಅದು ಇನ್ನೊಬ್ಬರಿಗೆ ದಯ ತೋರಿಸುವಂಥದ್ದಾಗಿ ಇರುತ್ತೆ. ಅದು ಇತರರು ಅಭಿವೃದ್ಧಿ ಹೊಂದುವಾಗ, ಏಳಿಗೆಯನ್ನು ಪಡೆಯುವಾಗ ಅದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾವುದು? ಪ್ರೀತಿ ಅನ್ನುವಂಥದ್ದು. ಇದನ್ನು ನಾವು ಏನು ಮಾಡಬೇಕಾಗಿದೆ? ಧರಿಸಿಕೊಳ್ಳಬೇಕಾಗಿದೆ. ಸಭೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಕಾರಣ ಏನಂತಂದ್ರೆ ನಾವು ನೋಡ್ತಾ ಇದ್ದೇವೆ, ಅದು ಒಪ್ಪಿಕೊಳ್ಳುವುದಿಲ್ಲ, ಪ್ರೀತಿಯಿಂದ ಇರುವಂಥದ್ದಾಗಿದೆ. ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ ಎಂಬುದಾಗಿ. ಸಹನೆಯ ಒಂದು ಸ್ವಭಾವ ಯಾರಲ್ಲಿ ಇರಬೇಕಂತದ್ದು? ಸಭೆಯಲ್ಲಿ. ಹಲ್ಲೆಲೂಯಾ. ಕ್ಷೇಮಾಭಿವೃದ್ಧಿ, ಪ್ರೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದಿದವರಾಗಿ ಇರಬೇಕು. ನಿನ್ನಂತೆ ನಿನ್ನ ನೆರೆಹೊರೆಯವನನ್ನು ನೀನು ಪ್ರೀತಿಸುವಂತ ಹಂಗಿನಲ್ಲಿ ನೀನು ಎರಡನೇದಾಗಿದ್ರೆ, ಮೊದಲನೇದಾಗಿ ನೀನು ಪರಿಪೂರ್ಣವಾಗಿ ನಿನ್ನ ಶರೀರ, ಆತ್ಮ, ಪ್ರಾಣದಿಂದ ದೇವರನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿ ನೀನು ಇರಬೇಕು. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎರಡನೇದಾಗಿ ಕ್ಷೇಮಾಭಿವೃದ್ಧಿಯನ್ನ ಹೊಂದಿದವನಾಗಬೇಕು. ಅದೇ 14ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ನೀವು ಆತ್ಮ ಪ್ರೇರಿತವಾದ ನುಡಿಗಳನ್ನು ಆಡುವುದಕ್ಕೆ ಅಪೇಕ್ಷಿಸುವವರಾಗಿರುವುದರಿಂದ ಸಭೆಗೆ ಭಕ್ತಿ ವೃದ್ಧಿ ಉಂಟಾಗುವ ಹಾಗೆ ಅದಕ್ಕಿಂತ ಹೆಚ್ಚಾದದ್ದನ್ನು ಮಾಡುವುದಕ್ಕೆ ಪ್ರಯತ್ನಿಸ್ರಿ ಎಂಬುದಾಗಿ. ಆತ್ಮ ಸಂಬಂಧವಾದಂಥ ವರಗಳ ವಿಷಯಗಳಲ್ಲಿ ಸಭೆ ಎನ್ನುವಂಥದ್ದು ಏನಾಗಬೇಕು? ಅಭಿವೃದ್ಧಿ ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಆರಾಧಿಸುವಾಗ, ದೇವರನ್ನ ಕೀರ್ತಿಸುವಾಗ ಪೌಲ ಸೀಲರ ಬಂಧನಗಳು ಯಾವ ರೀತಿಯಾಗಿ ಕಳಚಿ ಬಿದ್ದು ಅನೇಕ ಆ ಒಂದು ಸಭೆ ಮನೆಯ ಸೆರೆಮನೆಯ ಅಧಿಕಾರಿ ಯಾವ ರೀತಿಯಾಗಿ ರಕ್ಷಣೆ ಹೊಂದಿದನು, ಆ ಒಂದು ಅನುಭವದ ಕಡೆಗೆ ಸಭೆ ಬರಬೇಕಾಗಿದೆ. ನೀನು ಸ್ತುತಿಸುವಾಗ, ನೀನು ಕೀರ್ತಿಸುವಾಗ, ದೇವರಿಗೆ ನೀನು ಗಾನ ಮಾಡುವಾಗ ಅನೇಕರ ಕಟ್ಟುಗಳು ಏನಾಗಬೇಕು? ಕಳಚಿ ಬೀಳಬೇಕು. ಅದು ಒಂದು ವರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀನು ಆ ಒಂದು ದೇವರಿಗೆ ಹಾಡುವಂತ ಸಮಯದಲ್ಲಿ ನಿನ್ನ ಹಾಡನ್ನು ಕೇಳಿರ್ತಕ್ಕಂಥ ಅನೇಕ ಜನರು
ಅವರ ಕಟ್ಟುಗಳು ಕಳಚಿ ಬೀಳುವಾಗ ಅವರು ರಕ್ಷಣೆ ಮಾರ್ಗದಲ್ಲಿ ಬರುವಂಥ ಒಂದು ವರವನ್ನು ನೀನು ಪಡೆದುಕೊಳ್ಳಬೇಕು. ನೀನು ಬಾಯಿಯನ್ನು ತೆಗಿಲಾರದೆ ಫೆವಿಕಲ್ಲನ್ನು ಬಾಯಿಗೆ ಇಲ್ಲಿ ಏನಂತ ಹೇಳಿದೆ, ಲಿಪ್ಸ್ಗಳಿಗೆ ಲಿಪ್ಸ್ಟಿಕ್ ಅಂಟಿಸ್ಕೊಳ್ಳಾರದೆ ಕೆಲವು ಜನರು ಸಭೆಯಲ್ಲಿ ಏನು ಅಂಟಿಸ್ಕೊಂಡಿರ್ತಾರಂದ್ರೆ, ಏನು ಅಂಟಿಸ್ಕೊಂಡಿರ್ತಾರೆ, ಫೆವಿಕಿಕ್ ಅಂಟಿಸ್ಕೊಂಡಿರ್ತಾರೆ. ಸಭೆಯಲ್ಲಿ ಬಾಯಿಯನ್ನೇ ತೆರೆಯೋದಿಲ್ಲ. ದೇವ್ರನ್ನ ಆರಾಧನೆ ಮಾಡ್ರಂತೇಳಿ ಎಷ್ಟು ಹೇಳಿದ್ರು ಕೂಡ ಬಾಯಿನೇ ತೆರೆ, ಮನಸ್ಸಲ್ಲಿ ಅನ್ಕೋತಾನೆ, ಮನಸ್ಸಲ್ಲೆಲ್ಲ ನಿಮ್ಮ ಬಾಯಿ ತೆರೆದು ದೇವರನ್ನ ಆರಾಧನೆ ಮಾಡಿ. ಅಲ್ಲೆಲ್ಲ ಲಿಪ್ಸ್ಟಿಕ್ ಆ ಸ್ಟಿಕ್ ಅವೆಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು. ನೀನು ನಿನ್ನ ಬಾಯಿ ಕೀರ್ತನೆಯ ಮೂಲಕವಾಗಿ ದೇವರನ್ನ ಸ್ತುತಿಸಬೇಕು. ನನ್ನಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದೆಯಲ್ಲ ಎಂಬುದಾಗಿ ಕೀರ್ತನೆಗಾರನ ವಾಕ್ಯದಲ್ಲಿ ನಾವು ಕೀರ್ತನೆಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ. ಅದಕ್ಕಾಗಿ ಸಭೆ, ನೀನು ಆತ್ಮ ಸಂಬಂಧ ವಿಷಯಗಳಲ್ಲಿ ನೀನು ಅಭಿವೃದ್ಧಿಯನ್ನು ಹೊಂದಬೇಕು. ದೇವರು ನಿನಗೆ ಒಳ್ಳೆಯ ರಾಗವನ್ನು ತಲಾಂತನ್ನು ಕೊಟ್ಟಿದ್ದಾನೇನು, ಅದನ್ನು ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡಿ. ಮುಂಜಾನೆ ಬಂದು ದೇವರಿಗಾಗಿ ನೀನು ಹಾಡುಗಳನ್ನು ಹಾಡು. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ ಅಂತೇಳಿ ಹಾಡನ್ನು ಹಾಡಬೇಡ. ಅದು ಸ್ವಾರ್ಥದ ಒಂದು ಭಕ್ತಿ ಆಗುತ್ತೆ. ಹಲ್ಲೆಲೂಯಾ. ನಿನ್ನ ಹಾಡು ಅದು ದೇವರು ಮೆಚ್ಚುವಂಥ ಹಾಡಾಗಿ ಇರಬೇಕು. ನಿನ್ನ ಹಾಡಿಗೆ ದೇವರು ಇಳಿದು ಬರುವ ಹಾಡಾಗಿರಬೇಕು. ಹಲ್ಲೆಲೂಯಾ. ಆ ಸ್ವರ ದೇವರು ಮೆಚ್ಚುವಂಥ ಸ್ವರವಾಗಿರಬೇಕು. ಹಲ್ಲೆಲೂಯಾ. ಪ್ರೇಯರಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇರೆ, ಆ ಒಂದು ತಲಾಂತು ಉಳ್ಳಂಥ ವ್ಯಕ್ತಿಯಾಗಿ ನೀನು ಬದಲಾವಣೆ ಆಗಬೇಕು. ನಿನಗೆ ದೇವರು ಒಳ್ಳೆಯ ಸುವಾರ್ತೆ ಸಾರುವಂಥ ಒಂದು ತಲಾಂತನ್ನು ಕೊಟ್ಟಿದ್ದಾರೆ. ನಿನ್ನ ಮಾತುಗಳಿಗೆ ಅನೇಕರು ದೇವರ ವಾಕ್ಯವನ್ನು ಕೇಳಿ ದೇವರ ಸನ್ನಿಧಾನಕ್ಕೆ ಬರುವಂಥ ತಲಾಂತ ನಿನ್ನ ಬಳಿಯಲ್ಲಿದೆ, ಆ ಶಕ್ತಿ ನಿನ್ನಲ್ಲಿದೆ. ಅದನ್ನು ನಿನ್ನ ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದೆ. ನಿನಗೆ ಅನೇಕರು ಇಂಟರ್ಸೆಷನ್ ಪ್ರೇಯರ್, ಇತರರಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಸ್ವಭಾವ, ಆ ಒಂದು ಭಕ್ತಿ, ಆ ಒಂದು ಪ್ರಾರ್ಥನೆ ಅನುಭವ ನಿನ್ನಲ್ಲಿದೆ. ಅದನ್ನು ನೀನು ಹೆಚ್ಚಾಗಿ ದೇವರಿಗಾಗಿ ವಿನಿಯೋಗ ಮಾಡುವಂಥ ವ್ಯಕ್ತಿಯಾಗಬೇಕು. ಅಲ್ಲಿ ನಿನಗೆ ಕೊಟ್ಟಿರ್ತಕ್ಕಂಥ ತಲಾಂತಗಳನ್ನು ನೀನು ಎಂದಿಗೂ ಕೂಡ ಏನು ಮಾಡಬಾರ್ದು, ಕಡೆಗಣಿಸಬಾರ್ದು. ಅದನ್ನು ನೀನೇನು ಮಾಡಬಾರ್ದು, ಬೇಡ ಎಂಬುದಾಗಿ ಕಡಿಮೆ ಮಾಡಿಕೊಳ್ಬಾರ್ದು. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಏನಾಗುತ್ತೆ ರೀ, ಬರ್ತಾ ಬರ್ತಾ ರಾಜನ ಕುದುರೆ ಏನಾಯ್ತು ಅಂತ ಹೇಳುತ್ತೆ, ಅದೇ ಮಾತು ಕತ್ತೆ ಆಯ್ತು. ಅಲ್ಲಿಯ ಪ್ರೈಸ್ ಏನಾಗುತ್ತೆ, ಅದು ಕತ್ತೆ ಆಯ್ತು. ಕತ್ತೆ ಯಾಕಾಯ್ತು, ಅದು ಕುದುರೆಯಾಗಿ ಇರಬೇಕಾಯ್ತು. ಅದರ ಅರ್ಥ ಏನ್ರಿ, ದೇವರು ಎಷ್ಟು ಆಶೀರ್ವಾದಗಳನ್ನು ಮಾಡಿದ್ರು, ದೇವರು ಎಷ್ಟು ವರಗಳನ್ನು ಕೊಟ್ಟರು, ಆ ವರಗಳನ್ನು ಸ್ವಲ್ಪ ದಿವಸ ಬಹಳ ಚೆನ್ನಾಗಿ ಉಪಯೋಗಿಸಿ ಆದ್ಮೇಲೆ ಏನು ಮಾಡಿದ್ರಂತೆ, ಇರಲಿ ಬಿಡು, ಯಾಕ ನಾನು ಆಡೋದ್ರಿಂದ ನನಗೇನು ಬರೋದು, ನಾನು ಮಾಡೋದ್ರಿಂದ ನನಗೇನು ಬರೋದು, ನಿರ್ಲಕ್ಷ್ಯ ಧೋರಣೆಯನ್ನು ನಾವು ಸಭೆಯವರು ನಾವು ಎಂದಿಗೂ ಕೂಡ ತೋರಿಸಬಾರದು. ನಾವು ಏನು ಮಾಡಿದರೂ ಕೂಡ ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವವರು ಆಗಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ, ಆತ್ಮ ಸಂಬಂಧ ವಿಷಯಗಳಲ್ಲಿ ಕ್ಷೇಮಾಭಿವೃದ್ಧಿಯನ್ನು ನಾವು ಸಭೆ ಹೊಂದಬೇಕಾಗಿದೆ. ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ತಲಾಂತನ್ನ ನೀನು ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡುವಂಥ ವ್ಯಕ್ತಿ ಆಗಬೇಕು. ಪ್ರಾರಂಭದಲ್ಲಿ ಎಷ್ಟೋ ಜನರಿಗೆ ಸುವಾರ್ತೆಯನ್ನು ನೀನು ತಿಳಿಸುವಂಥ ವ್ಯಕ್ತಿಯಾಗಿದೆ. ಪ್ರಾರಂಭದಲ್ಲಿ ಎಷ್ಟೋ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಂಥ ವ್ಯಕ್ತಿಯಾಗಿ ನೀನು ಇದ್ದೆ. ಆದರೆ ಬರ್ತಾ 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 ನಿನ್ನ ಭಕ್ತಿ ಏನಾಯಿತು, ಕುಂಠಿತವಾಯಿತು. ಕಾರಣ ಏನು, ನೀನು ತಪ್ಪಿ ಹೋದಂಥ ಮಾರ್ಗದಲ್ಲಿ ನಡೀತಾ ಇದ್ದೀಯ, ದಾರಿ ತಪ್ಪಿದಂಥ ಮಾರ್ಗದಲ್ಲಿ ನಡೀತಾ ಇದೆ. ನಿನ್ನ ಮಾರ್ಗ ಅದು ಬೇರೆಯಾದಂಥ ಮಾರ್ಗವಾಗಿದೆ. ಪರಿಶುದ್ಧ ಮಾರ್ಗ, ರಾಜಮಾರ್ಗದಲ್ಲಿ ಇದ್ದಂಥ ನೀನು ಈಗ ಸಂಪೂರ್ಣವಾಗಿ ಸೈಡ್ ತಗೊಂಡ್ಬಿಟ್ಟಿದ್ದಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನೆಲ್ಲ ಪುನಃ ನೀನು ರಾಜಮಾರ್ಗದ ಕಡೆಗೆ, ಪರಿಶುದ್ಧ ಮಾರ್ಗದ ಕಡೆಗೆ ನೀನು ಬರುವುದೇ ಆದರೆ ಖಂಡಿತವಾಗಿ ದೇವರು ನಿನಗೆ ಸುಕ್ಷೇಮವನ್ನು ನಿನಗೆ ಅನುಗ್ರಹ ಮಾಡ್ತಾನೆ. ಕೊನೆಯದಾಗಿ ನಾನು ಈ ಸಮಯದಲ್ಲಿ ಒಂದು ಕೊನೆಯ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಮೂರನೇದಾಗಿ, ಸಭೆ ಎನ್ನುವಂಥದ್ದು ಸಹಾಯ ಮಾಡುವ ಒಂದು ಕೇಂದ್ರವಾಗಿ, ದಾನ ಮಾಡುವಂಥ ಒಂದು ಕೇಂದ್ರವಾಗಿ ಇರಬೇಕು ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ ಓದ್ರಿ ಯಾರಾದರೂ. ಮೊದಲನೇದಾಗಿ ಸಭೆ ಸುವಾರ್ತೆಯನ್ನು ಸಾರಬೇಕು. ಎರಡನೇದಾಗಿ ಸಭೆ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ಪ್ರೀತಿಯಲ್ಲಿ, ಆತ್ಮ ಸಂಬಂಧ ವರಗಳ ವಿಷಯದಲ್ಲಿ, ಭಕ್ತಿಯಲ್ಲಿ, ದೇವರ ಭಯದ ವಿಷಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ಮೂರನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ದೇವ ಜನರಿಗೆ ಕೊರತೆ ಬಂದಾಗ ನೀವು ಸಹಾಯ ಮಾಡಿರಿ ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಹಾಯ ಮಾಡುವ ಮನೋಭಾವವುಳ್ಳವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನ
ಅಭ್ಯಾಸಿಸಿರಿ, ನಿಮ್ಮನ್ನ ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವ ಜನರಿಗೆ ಕೊರತೆ ಬಂದಾಗ ದೇವರನ್ನು ನಂಬಿದ ಮಕ್ಕಳು ಅಂದ್ರೆ ಪರಿಶುದ್ಧರಿಗೆ ನಾವು ಸಹಾಯ ಮಾಡುವಂತ ಹಂಗಿನಲ್ಲಿ ಮೊದಲನೇದಾಗಿ ನಾವಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಪ್ರಿಫರೆನ್ಸ್ ಸಭೆಗೆ ನಾವು ಕೊಡಬೇಕು. ದೇವ ಜನರು ಅಂದ್ರೆ ದೇವರನ್ನು ನಂಬಿದಂಥ ಮಕ್ಕಳು ಕೊರತೆಯಲ್ಲಿರುವಾಗ, ದೇವರನ್ನು ನಂಬಿದಂಥ ಮಕ್ಕಳು ಯಾವುದೋ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಾಗ, ಅದು ಆರ್ಥಿಕವಾದಂಥ ಸಹಾಯವಾಗಿರ್ಬೋದು, ನಮ್ಮ ಮಾತಿನ ಮೂಲಕವಾಗಿ ಅವರಿಗೆ ಒಂದು ಒಳ್ಳೆಯ ಹಿತ ಅಥವಾ ಅನುಕೂಲ ಆಗುತ್ತೆ ಎಂಬುದಾಗಿ ಇತರರಿಗೆ ಹೇಳಿದಂಥ ಸಮಯದಲ್ಲಿ ಅದು ಅವರ ಜೀವಿತದಲ್ಲಿ ಕೆಲಸ ಮಾಡುತ್ತೆ ಎಂಬುದಾಗಿ ಅಂದುಕೊಂಡಾಗ ಆ ಒಂದು ಒಳ್ಳೆಯದು ಮಾಡುವಂಥದ್ದು ನಮ್ಮ ಕೈಲಿ ಆಗುವಂಥ ಸಮಯದಲ್ಲಿ ಅದನ್ನು ನಾವು ಅವರಿಗೆ ಮಾಡದೇ ಇರುವಂಥದ್ದಲ್ಲ, ನಾವು ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ ಜನರಿಗೆ ಕೊರತೆ ಬಂದಾಗ, ಆ ಕೊರತೆ ಆರ್ಥಿಕ ಕೊರತೆ ಆಗಿರ್ಬೋದು, ಸಾಮಾಜಿಕ ಕೊರತೆ ಆಗಿರ್ಬೋದು, ಆ ಒಂದು ಕೊರತೆ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಕೊರತೆ ಆಗಿರ್ಬೋದು, ಆ ಸಮಯದಲ್ಲಿ ಸಭೆ ಎನ್ನುವಂಥದ್ದು ನಿಲ್ಲಬೇಕು ಪ್ರಿಯರೇ. ಹಲ್ಲೆಲೂಯಾ. ಯಾರ್ರೀ ಸಭೆ ಅಂತಂದ್ರೆ ಯಾರು? ನಾವೆಲ್ಲರೂ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಸಹಾಯ ಮಾಡಬೇಕು. ಯಾರಿಗೆ ಸಹಾಯ ಮಾಡ್ಬೇಕಂತ ಹೇಳುತ್ತೆ ವಾಕ್ಯ? ದೇವ ಜನರಿಗೆ, ದೇವರನ್ನು ನಂಬಿದಂತ ಮಕ್ಕಳಿಗೆ. ಹಲ್ಲೆಲೂಯಾ. ಮೊದಲನೇದಾಗಿ ನಿನ್ನ ಮನೆಯವರಿಗೆ ನೀನು ಸಹಾಯ ಮಾಡಲಾರದೆ ಇದ್ರೆ ಹೊರಗಿನವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಕುಟುಂಬವಾಗಿ, ಕುಟುಂಬ ಅಂದ್ರೆ ಏನ್ರಿ? ಸಭೆ. ಹಲ್ಲೆಲೂಯಾ. ಇದರಲ್ಲಿ ನಾವು ಸಹಾಯಕರಾಗಿರುವಂತ ವ್ಯಕ್ತಿಗಳಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಸಹಾಯ ಮಾಡಬೇಕು. ದೇವ ಜನರಿಗೆ ಕೊರತೆ ಬಂದಿರತಕ್ಕಂಥ ವಿಷಯ ಸಂಗತಿ ನಮಗೆ ತಿಳಿದಾಗ, ಆ ಸಂಗತಿ ವಿಷಯ ತಿಳಿದಾಗ ಅವರಿಗೆ ಸಹಾಯ ಮಾಡುವಂತ ಮನಸ್ಸುಳ್ಳವರಾಗಿ ಸಹಾಯ ಮಾಡಬೇಕೆ ಹೊರತಾಗಿ ಮತ್ತೆ ನಾವು ಬೇರೆ ಮಾಡುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 18ನೇ ವಚನ ಓದ್ತಾರೆ, ಯಾಜಕರ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಿಂದ ಓದ್ಕೊಳ್ಳೋಣ. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನ ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನ ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವನನ್ನ ನಿಮ್ಮಂತೆಯೇ ಪ್ರೀತಿಸಬೇಕು, ನಾನು ಯೆಹೋವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೀಸಡಿಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಿ? ಸಹಾಯ ಮಾಡುವಂತ ಸ್ವಭಾವ, ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಟುಕೊಳ್ಳುವಂತ ಸ್ವಭಾವ ಇರಬಾರ್ದು. ನಾವು ಯಾವಾಗ ಸಹಾಯ ಮಾಡೋದಕ್ಕೆ ಸಾಧ್ಯ ರೀ? ಅವ್ರ ಮೇಲೆ ಒಳ್ಳೆ ಮನಸ್ಸುಳ್ಳವರಾಗಿ ಇರುವಾಗ. ಹಲ್ಲೆಲೂಯಾ. ಸಭೆ ಯಾವಾಗಲೂ ಕೂಡ ಇತರರಿಗೋಸ್ಕರವಾಗಿ ಚಿಂತಿಸುವಂಥದ್ದಾಗಿ ಆಗಿರುತ್ತೆ. ಯಾಕಂದ್ರೆ ನಾವು ದೇವರ ಮಕ್ಕಳು. ದೇವರು ಒಂದು ವೇಳೆ ನಮ್ಮ ತಪ್ಪುಗಳನ್ನು ಎಣಿಸೋದಾದ್ರೆ ದೇವರ ಮುಂದೆ ನಿಲ್ಲಕ್ಕೆ ನಾವು ಸಾಧ್ಯನಾ? ಯಾವ ಮನುಷ್ಯನು ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ಮಾತ್ರ ನೀತಿವಂತನು, ದೇವರು ಮಾತ್ರ ಪರಿಶುದ್ಧನ. ಅಂತಹ ದೇವರು ನಮ್ಮನ್ನ ಏನ್ ಮಾಡಿದನ್ರಿ? ಆತ ಕರೆದಿದ್ದಾನೆ. ನಮ್ಮನ್ನ ತನ್ನ ಮಕ್ಕಳಾಗಿ ಆತನ ಏನ್ ಮಾಡಿದಾನೆ? ಆಯ್ಕೆ ಮಾಡಿಕೊಂಡಿದ್ದಾನೆ. ನನ್ನಂತೆ ನೀವು ಇರ್ರಿ, ನನ್ನ ಮಕ್ಕಳಾಗಿ ನೀವು ಇರ್ರಿ ಅಂತೇಳಿ ಈ ಲಕ್ಷಣಗಳನ್ನು ನಮಗೆ ಏನ್ ಮಾಡ್ತಾ ಇದ್ದಾನೆ? ಆತನು ಬೋಧಿಸಿದಾನೆ. ಏನಂತೇಳಿ? ಮತ್ಸರವನ್ನ ಮನಸ್ಸಿನಲ್ಲಿ ನೀವು ಇಟ್ಟುಕೊಳ್ಳಬಾರದು. ಯಾರಿಗೂ ಕೂಡ ಕೇಡಿಗೆ ಕೇಡನ್ನು ನೀವು ಮಾಡುವವರು ಆಗಬಾರ್ದು. ಒಂದು ಸಮಯ ಸಿಕ್ಕಾಗ. ಹಲ್ಲೆಲೂಯಾ. ನಾ ಚಿಕ್ಕವನಿರ್ಬೇಕಾದ್ರೆ ನಮ್ಮ ತಂಗಿಯರಿಗೆ ನಮ್ಮ ತಮ್ಮಗಂತಿದ್ದೆ. ಯಾಕಂದ್ರೆ ಅವಾಗಿನ ದಿನಕರನೇ ಬೇರೆ, ಈಗಿನ ದಿನಕರನೇ ಬೇರೆ. ಹಲ್ಲೆಲೂಯಾ. ಜಾಲಿ ಜಗ್ಗಿ ಸರಿ ಹೇಳಿಲ್ಲ. ಹಲ್ಲೆಲೂಯಾ. ಟೈಮ್ ಸಿಗುತ್ತಾ? ಆ ಟೈಮ್ನಾಗ ಆಗಿಲ್ಲ ನೋಡ್ಕೊಂತೀನಿ ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಓದುವಂಥ ಸಮಯದಲ್ಲಿ ಅವರು ಓದ್ಲಾರದೆ ಇರುವಂಥ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಅಂತಿದ್ದೆ, ನಮ್ಮ ಪ್ರಿಯಮ್ಮಗಂದಿನಿ, ನಮ್ಮ ಎಂಜಲಮ್ಮಗಂದಿನಿ. ಅಂದರೆ ಆ ಟೈಮಲ್ಲಿ ನನ್ನ ಮಾತು ಕೇಳಾರ್ದಾಗ ನಿಮ್ಗೆ ಟೈಮ್ ಸಿಗುತ್ತೆ, ಯಾಕಂದ್ರೆ ನಾನೇ ಹಿರಿಯಲ್ಲ. ಹಲ್ಲೆಲೂಯಾ. ನಿಮ್ನ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಇರ್ತಕ್ಕಂಥ ವ್ಯಕ್ತಿನೇ ಬೇರೆ. ಹಲ್ಲೆಲೂಯಾ. ಲೋಕ ಸಂಬಂಧಿ ಆಗಿರ್ತಕ್ಕಂಥ ವ್ಯಕ್ತಿಯಾಗಿ ಇರುವಂಥ ವ್ಯಕ್ತಿ ನಾನಾಗಿದ್ದೆ. ಹಲ್ಲೆಲೂಯಾ. ಆದರೆ ದೇವರ ಬಳಿಗೆ ಬಂದಾಗ ಯಾವುದಾದ್ರೂ ಮತ್ಸರ, ಯಾವುದಾದ್ರೂ ಕೇಡನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ದೇವರ ಮಕ್ಕಳು ಅಲ್ಲವೇ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಏನಂತ ಹೇಳಿ? ಅದು ಅವರಿಗೆ ಕೇಡು ಅವರು ನಮಗೆ ಮಾಡಿದಾಗಲೂ ಕೂಡ ನಾವು ಮೇಲನ್ನ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಹಲ್ಲೆಲೂಯಾ. ಯೋಸೇಫ್ ಏನು ಮಾಡಿದ್ರು ಅಂತ ಹೇಳುತ್ತೆ ವಾಕ್ಯ? ಅವರ ಸಹೋದರರೆಲ್ಲರೂ ಅವನಿಗೆ ಕೇಡು ಮಾಡಿದ್ರು ಕೂಡ
ದೇವರು ನನಗೆ ಮೇಲಾಗಬೇಕಂತೆ ಸಂಕಲ್ಪಿಸಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನನ್ನು ನಾನು ಒಳ್ಳೆಯವನಂತೇಳಿ ಹೇಳ್ಕೊಳ್ತಾ ಇಲ್ಲ ನಾನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಂದು ಸಂದರ್ಭಗಳಲ್ಲಿ ಆತ್ಮನಿಂದ, ಪರಿಶುದ್ಧ ಆತ್ಮನಿಂದ ಆತ್ಮವು ಏನ್ ಮಾಡುತ್ತೀ, ಲೋಕದ ಕಡೆಗೆ ನೋಡುವಾಗ ಮತ್ತೆ ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾನೆ, ನಮ್ಮನ್ನ ತನ್ನ ಬಳಿಗೆ ತಾನು ನಮಗೆ ಶಿಕ್ಷಕನಾಗಿದ್ದು ತಿದ್ದಿ ತಿಳಿಸಿ ಹೇಳಿ ಪುನಃ ತನ್ನ ಮಾರ್ಗದಲ್ಲಿ ನಮ್ಮನ್ನ ಏನ್ ಮಾಡ್ತಾನೆ, ನಡೆಸ್ತಾನೆ. ಪ್ರೇರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮೊದಲನೇದಾಗಿ ಪರಿಶುದ್ಧರಿಗೆ ನಾವು ಸಹಾಯ ಮಾಡುವಂತ ವ್ಯಕ್ತಿಗಳಾಗಿ ನಾವು ಇರಬೇಕು. ಕೇಡನ್ನ, ಮತ್ಸರವನ್ನ, ಕೆಟ್ಟದನ್ನ, ಇತರರ ಕುರಿತಾಗಿ ಯಾವ ಕೆಟ್ಟ ಭಾವನೆಗಳನ್ನು ನಾವು ಇಟ್ಟುಕೊಳ್ಳದೆ ಪ್ರತಿಯೊಬ್ಬರಿಗೂ ಕೂಡ, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುವಂತ ವ್ಯಕ್ತಿಗಳಾಗಿ ನಾವು ಇರಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಓದಿಕೊಳ್ಳೋಣ ಸಮಯದಲ್ಲಿ. 2ನೇ 10ನೇ ವಚನ, ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಹಲ್ಲೆಲೂಯಾ. ಮೊದಲನೇದಾಗಿ ಸಭೆಯಲ್ಲಿರುವವರಿಗೆ, ಪರಿಶುದ್ಧರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕು. ಎರಡನೇದಾಗಿ ಸಮಯದಲ್ಲಿ ಗಲಾತ್ಯ 2:10ನೇ ವಚನ, ಆದರೆ ನೀವು ನಮ್ಮಲ್ಲಿರುವ ಬಡವರನ್ನ ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನ ಬೇಡಿಕೊಂಡರು, ಇದನ್ನ ಮಾಡುವುದರಲ್ಲಿ ನಾನೂ ಆಸಕ್ತನಾಗಿದ್ದೇನು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಬಡತನದ ಸ್ಥಿತಿಯಲ್ಲಿ ಇರ್ತಾರೆ, ಅವರಿಗೆ ಸಹಾಯ ಮಾಡುವಂತ ಸ್ವಭಾವವುಳ್ಳವನಾಗಿರಬೇಕು. ಹಲ್ಲೆಲೂಯಾ. ಬಡತನ, ಕೆಲವೊಬ್ರಿಗೆ ಊಟಕ್ಕೂ ಕೂಡ ಗತಿ ಇರಲಾರ್ದಂಥ ಒಂದು ಸ್ಥಿತಿ ಇರುತ್ತೆ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ, ಅವರು ಸಮಸ್ಯೆಗಳ ಮಧ್ಯದಲ್ಲಿ, ಬಡತನದ ಒಂದು ಕಷ್ಟದ ಮಧ್ಯದಲ್ಲಿ ನೊಂದು ಬೆಂದಂಥ ಸ್ಥಿತಿಯಲ್ಲಿ ಅವರು ಇರುವಂಥವರು, ಜೀವಿಸುವಂಥವರು ಆಗಿರ್ತಾರೆ ಪ್ರೇರೆ. ಅಂಥವರಿಗೆ ಸಹಾಯ ಮಾಡುವುದಕ್ಕಾಗಿ ಸಭೆ ಎನ್ನುವಂಥದ್ದು ಇರಬೇಕಾಗಿದೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಟೈಮ್ ಆಗ್ತಾ ಇದೆ, ಮುಗಿಸ್ತಾ ಇದ್ದೀನಿ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಓದ್ತೀರಾ ಯಾರಾದ್ರು? ನೆಕ್ಸ್ಟ್ ಲೈನ್ ಏನು ಓದಬೇಕು? ಓದ್ಬೇಕು. ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕಾಗಿರುವುದರಿಂದ, ಹಲ್ಲೆಲೂಯಾ. ಇಲ್ಲಿ ಏನ್ ನೋಡ್ತಾ ಇದ್ದೇವೆ ನಾವು? ದಿಕ್ಕಿಲ್ಲದ ವಿಧವೆಯರಿಗೆ ಸಭೆ ಏನಂತ್ರಿ? ಸ್ತ್ರೀಯ ಅಧೀನದಲ್ಲಿ ವಿಧವೆಯರಿದ್ದರೆ ಆಕೆ ಅವರನ್ನು ಸಂರಕ್ಷಿಸಲಿ. ಸಭೆಯು ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕಾಗಿರುವುದರಿಂದ, ಅಲ್ಲಿ ಮುಂದೆ ನೋಡ್ತಾ ಇದ್ದೇವೆ, ಆಕೆಯು ಆ ಭಾರವನ್ನು ಸಭೆಯ ಮೇಲೆ ಹಾಕಬಾರದು ಎಂಬುದಾಗಿ. ಇಲ್ಲಿ ಒಂದು ವಿಷಯವನ್ನ, ಸಂಗತಿಯನ್ನ ಪೌಲನು ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಒಂದು ವೇಳೆ ಒಬ್ಬ ತಾಯಿಯ ಬಳಿಯಲ್ಲಿ ಒಬ್ಬ ವಿಧವೆ ಇದ್ರೆ ಆ ವಿಧವೆಯನ್ನ ಸಾಕುವಂತ ಸಾಮರ್ಥ್ಯ ಆ ತಾಯಿಗೆ ಇದ್ರೆ, ಆ ತಾಯಿ ಆ ಒಂದು ಭಾರವನ್ನು ಯಾರ ಮೇಲೆ ಹಾಕಬಾರ್ದ್ರಿ? ಸಭೆ ಮೇಲೆ ಹಾಕಬಾರ್ದು. ಒಂದು ವೇಳೆ ದಿಕ್ಕಿರಲಾರದಂತ ವಿಧವೆ, ಆಕೆಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಒಂದು ವೇಳೆ ಇದ್ದವರು ಕೂಡ ಆಕೆಗೆ ಸಹಾಯಕರಾಗಿ ಇರಲಾರದಂಥ ಸಮಯದಲ್ಲಿ, ಆಕೆಗೆ ಮುಂದಿನ ಒಂದು ಭವಿಷ್ಯತ್ ಏನೆಂಬುದಾಗಿ ತಿಳಿಯಲಾರದಂಥ ಸ್ಥಿತಿಯಲ್ಲಿ, ಆಕೆ ನೆರಳಾಗಿರ್ತಕ್ಕಂಥ, ಆಕೆ ಯಜಮಾನನನ್ನು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಆಕೆ ಇರುವಾಗ, ಆಕೆ ಸಭೆಗೆ ಬರುವಂಥ ಮಗಳಾಗಿರುವಂಥ ಸಮಯದಲ್ಲಿ ಆಕೆಗೆ ನಾವು ಸಹಾಯ ಮಾಡುವಂಥ ಹಂಗಿನಲ್ಲಿ ಇದ್ದೇವೆ ಪ್ರೇರೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅದುವೇ ನಿಜವಾಗಿರ್ತಕ್ಕಂಥ ಆರಾಧನೆ, ಭಕ್ತಿ ಎಂಬುದಾಗಿ ಪ್ರೇರೆ. ಅದರ ಕುರಿತಾಗಿ ನಾವು ಯಾಕೋಬನಿಗೆ ಬರೆದ ಪತ್ರಿಕೆಯಲ್ಲಿ ಅನಿಸುತ್ತೆ 1ನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನ, ವಿಧವೆಯರನ್ನ ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಹಲ್ಲೆಲೂಯಾ. ವಿಧವೆಯರನ್ನ, ದಿಕ್ಕಿಲ್ಲದವರನ್ನ ಏನ್ ಮಾಡ್ಬೇಕ್ರಂತ್ರಿ? ಪರಾಮರಿಸಬೇಕು. ಬಡವರನ್ನ ಪರಾಮರಿಸಬೇಕು. ಅವ್ರನ್ನ ಹೀಯಾಳಿಸಿ ಮಾತಾಡಬಾರ್ದು. ಹೀಯಾಳಿಸಿ ಮಾತಾಡಿದ್ರೆ ಯಾರಿಗೆ ಮಾತಾಡಿದಂತೆ? ಸೃಷ್ಟಿಕರ್ತನಾದಂಥ ದೇವರಿಗೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭ ಬಟ್ಟೆಗಳು ಭಯಂಕರವಾದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವ್ರ ಬಡತನ ಪರಿಸ್ಥಿತಿ, ಅಂತಹ ಬಟ್ಟೆಗಳ ಕಡೆಗೆ ಅವ್ರನ್ನ ನಡೆಸಿರುತ್ತೆ. ಬಟ್ಟೆಗಳೇ ಇರಲಾರಂಥ ಒಂದು ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಹೊಲಸಾದ ಬಟ್ಟೆಗಳನ್ನು ಉಟ್ಟುಕೊಂಡಂಥ ಸ್ಥಿತಿಯಲ್ಲಿ ಇರ್ತಾರೆ. ಅಂಥವರಿಗೆ ನಾವು ಸಹಾಯಕರಾಗಿ ಇರಬೇಕು. ಸಭೆಯ ಜವಾಬ್ದಾರಿ ಏನಾಗಿದ್ದೀರಿ? ಇಂಥ ಒಂದು ಕಾರ್ಯಗಳನ್ನು ಮಾಡುವಂಥದ್ದು. ಕೊರತೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕು.
ಬಡವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕು. ಈ ಮೂರು ಏನಾಗಿದೆ ರೀ ಸಭೆ ಜವಾಬ್ದಾರಿಗಳಾಗಿದೆ. ಮೊದಲನೇದಾಗಿ ಸುವಾರ್ತೆಯನ್ನು ಪ್ರಕಟಿಸಬೇಕು. ಎರಡನೆಯದಾಗಿ ಕ್ಷೇಮಾಭಿವೃದ್ಧಿಯನ್ನು, ಭಕ್ತಿಯಲ್ಲಿ ಆತ್ಮನ ವಿಷಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ಮೂರನೇದಾಗಿ ಕೊರತೆ ಬಂದಾಗ ಸಹಾಯ ಮಾಡುವಂಥ ಮನಸ್ಥಿತಿ ಉಳ್ಳವರಾಗಿ ಇರಬೇಕು. ಅಂದರೆ ದಾನ ಸಹಾಯ ಮಾಡುವವರಾಗಿ ನಾವು ಇರಬೇಕು. ಇವತ್ತಿನ ದಿವಸ ಅನೇಕ ಕ್ರಿಶ್ಚಿಯನ್ ನಾವು ನೋಡ್ತಾ ಇದ್ದೇವೆ, ದಾನ ಕೇಂದ್ರಗಳು ಇವತ್ತಿನ ದಿವಸ ಅನೇಕ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ, ದತ್ತು ತೆಗೆದುಕೊಂಡು ಓದಿಸ್ತಾ ಇದ್ದಾರೆ. ಮೊದಲನೇದಾಗಿ ಈ ಸಮಯದಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಮಾಡಿದ ಕಾರಣಕ್ಕಾಗಿ ಫಂಡ್ ಎನ್ನುವಂಥದ್ದು ಭಾರತ ದೇಶಕ್ಕೆ ಬರುವಂಥದ್ದು ಏನಾಗಿದೆ, ನಿಂತು ಹೋಗಿದೆ. ಕೆಲವೊಂದು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡು ಬಂದ ಕಾರಣಕ್ಕಾಗಿ ಏನಾಗಿದೆ ರೀ, ನಿಂತು ಹೋಗಿದೆ ಪ್ರೇರೆ. ಅದಕ್ಕಿಂತ ಮುಂಚಿತ ದಿವಸಗಳಲ್ಲಿ ಎಷ್ಟೋ ಜನರಿಗೆ ಕ್ರೈಸ್ತ ಮಿಷನರಿಗಳು ಏನು ಮಾಡಿದಾರೆ, ಸಹಾಯ ಮಾಡಿದ್ದಾರೆ. ಅವರ ಸಹಾಯ ದಿಕ್ಕಿಲ್ಲಾರ್ದಂಥ ಜನರಿಗೆ, ಅನಾಥರಿಗೆ, ಬಡವರಿಗೆ ಅವ್ರು ಏನು ಮಾಡಿದ್ದಾರೆ, ಸಹಾಯಕರಾಗಿ ನಿಂತಿದ್ದಾರೆ. ಉಚಿತವಾಗಿ ವೈದ್ಯಕೀಯ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಕುಷ್ಠರೋಗಿಗಳನ್ನು, ಮದರ್ ತೆರೇಸಾ ಆ ತಾಯಿ ಕುಷ್ಠರೋಗಿಗಳನ್ನ ಒತ್ತುಕೊಂಡು ಹೋಗಿ ಏನು ಮಾಡ್ತಾ ಇದ್ರಿ, ತನ್ನ ಒಂದು ಸ್ಥಿತಿ ಶರೀರವನ್ನು ಕಡೆಗಣಿಸಿ ಆ ಒಬ್ಬ ವ್ಯಕ್ತಿಯನ್ನು ಹೆಂಗಾದರೂ ಮಾಡು, ನಾನೇನು ಮಾಡಬೇಕು, ಸ್ವಸ್ಥಪಡಿಸ್ಬೇಕು ನನ್ನ ಒಂದು ಟ್ರೀಟ್ಮೆಂಟ್ ಮೂಲಕವಾಗಿ ಅಂತೇಳಿ ಆಕೆ ಹಾರೈಸ್ತಾ ಇದ್ದ ಪ್ರಿಯರೇ. ಕಲ್ಕತ್ತಾದಲ್ಲಿ ಅನೇಕ ಘಟನೆಗಳು, ನೀವು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಈ ಸಮಯದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಗ್ರಹಾಮ್ ಸ್ಟೇನ್ ಎನ್ನುವಂಥ ಒಬ್ಬ ವ್ಯಕ್ತಿ, ಒಡಿಶಾ ಒಂದು ನಮ್ಮ ನೆರೆಹೊರೆಯ ರಾಜ್ಯ, ಆಂಧ್ರದಿಂದ ಸ್ವಲ್ಪ ದೂರ ಇರತಕ್ಕಂಥ ಒಂದು ರಾಜ್ಯ, ಆ ಒಂದು ಒಡಿಶಾ ರಾಜ್ಯದಲ್ಲಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಆತನ ಏನು ಮಾಡಿದ, ಸೇವೆ ಮಾಡಿದ ಪ್ರಿಯರೇ. ಆಸ್ಟ್ರೇಲಿಯಾದಿಂದ ಬಂದಿರತಕ್ಕಂಥ ಮಿಷನರಿ, ಯುಗೋಸ್ಲೋವಿಯಾದಿಂದ ಬಂದಿರತಕ್ಕಂಥ ಮದರ್ ತೆರೇಸಾ, ಅಲ್ಲಿ ಅನೇಕರು ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದು ಅನೇಕರು ಅವ್ರು ಏನು ಮಾಡಿದಾರೆ, ಸಹಾಯ ಮಾಡಿದ್ದಾರೆ. ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು, ಯಾವ ರೀತಿಯಾಗಿ ಆರ್ಥಿಕವಾಗಿ ಮುಂದೆ ಬೆಳೆಯಬೇಕು, ಯಾವ ರೀತಿಯಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು, ಸ್ತ್ರೀಯರಿಗೆ ಸಮಾನತ್ವ ಬೇಕು ಎಂಬುದಾಗಿ, ಸ್ತ್ರೀಯರು ಅವರು ಕೇವಲ ಮನೆಗೆ ಮಾತ್ರ ಸೀಮಿತವಾದಂಥವರು ಅಲ್ಲ ಎಂಬುದಾಗಿ, ಸ್ತ್ರೀಯರಿಗೂ ಕೂಡ ಭಕ್ತಿ ವಿಷಯಗಳು ಬೇಕು, ಸ್ತ್ರೀಯರು ಕೂಡ ಮುಂದೆ ಬರಬೇಕಂತೇಳಿ ಏನು ಮಾಡಿದ್ರಿ, ವಿಲಿಯಂ ಕೇರಿ ಎನ್ನುವಂಥ ಇಂಗ್ಲೆಂಡ್ ಮಿಷನರಿ ಬಂದು ಆತನ ಏನು ಮಾಡಿದ, ಸಹಾಯವನ್ನು ಮಾಡಿದ. ಕೊರತೆ ಉಳ್ಳಂಥ ಜನರಿಗೆ ಆತನು ಸಹಾಯ ಮಾಡಿದ. ಆತನು ಪೆನ್ನನ್ನು ಭಾರತ ದೇಶದಲ್ಲಿ ಮೊದಲನೇದಾಗಿ ಏನು ಮಾಡಿದರೆ ಆತ ಬಳಸಿದ ಪ್ರಿಯರೇ. ಹಲಲು ಇಂಕನ್ನು ಆತನು ಈ ಭಾರತ ದೇಶದಲ್ಲಿ ಬಳಸಿದ. ಆತನು ಜನರು ಉಳಿತಾಯ ಮಾಡಬೇಕಂತೇಳಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ. ಇಲ್ಲಿ ನಡೆದಿರ್ತಕ್ಕಂಥ ಸುದ್ದಿ ಇನ್ನು ಅನೇಕ ಕಡೆ ಗೊತ್ತಾಗಬೇಕಂತೇಳಿ ವಾರ್ತಾಪತ್ರಿಕೆಗಳನ್ನು ಪ್ರಾರಂಭದಲ್ಲಿ ಆತನು ಏನು ಮಾಡಿದ, ಪ್ರಕಟಿಸಿದ. ಆತನು ಸ್ತ್ರೀಯರಿಗೋಸ್ಕರವಾಗಿ ವಿಶೇಷವಾಗಿ ಸ್ಕೂಲ್ಗಳನ್ನು ಆತನೇನು ಮಾಡಿದ, ತೆಗೆದ ಪ್ರಿಯರೇ. ಹಲ್ಲೆಲೂಯಾ. ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಶಿಕ್ಷಣ, ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲರೂ ಕೂಡ ಶಿಕ್ಷಣವನ್ನು ಕಲಿಬೇಕಂತೇಳಿ ಆತನು ಪ್ರತಿಪಾದಿಸಿದ ಪ್ರಿಯರೇ. ಆತನು ಗಂಡನು ಸತ್ತು ಹೋದ ಮೇಲೆ ಹೆಂಡತಿ ಚಿತೆಗೆ ಆರಬೇಕಾಗಿತ್ತು. ಅದಕ್ಕೆ ಏನಂತ ಕರಿತೀವಿ ನಾವು, ಸತಿ ಸಹಗಮನ ಪದ್ಧತಿ. ಅದನ್ನು ನಿಷೇಧ ಮಾಡುವುದರಲ್ಲಿ ಅಲ್ಲಿರ್ತಕ್ಕಂಥ ಗವರ್ನರಿಗೆ ಮುಖ್ಯವಾಗಿ ಪತ್ರವನ್ನು ಬರೆದ ಪ್ರಿಯರ. ಆಮೇಲೆ ಅದಕ್ಕೆ ಜೋಡಣೆಯಾಗಿ ರಾಜಾರಾಮ್ ಮೋಹನ್ ರಾಯ್ ಎನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಏನು ಮಾಡಿದ್ರಿ, ಕೈ ಹಾಕಿದ ಪ್ರಿಯ. ವಿಲಿಯಂ ಕೇರಿ ಹೆಸರು ಬರಲ್ಲ, ಅದು ರಾಜಾರಾಮ್ ಮೋಹನ್ ರಾಯ್ ಅವರ ಹೆಸರು ಬರುತ್ತೆ. ಕಾರಣ ಒಂದೇ, ಮತಾಂಧತೆ ಎಂಬುದಾಗಿ. ಹಲ್ಲೆಲೂಯಾ. ಧರ್ಮಾಂಧತೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ವಿಲಿಯಂ ಕೇರಿ ಎಷ್ಟೋ ತ್ಯಾಗವನ್ನು ಮಾಡಿದ. ತನ್ನ ಇಬ್ಬರು ಮಕ್ಕಳನ್ನು ಕಳೆದುಕೊಂಡ, ಹೆಂಡತಿಯನ್ನು ಕಳೆದುಕೊಂಡ ಇದೇ ದೇಶದಲ್ಲಿ ಆತನು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ, ತನ್ನ ದೇವರ ಸುವಾರ್ತೆಯನ್ನು ಪ್ರಕಟಿಸಬೇಕೆನ್ನುವಂಥ ಒಂದೇ ಉದ್ದೇಶದಿಂದ ಆತನು ತನ್ನ ಕುಟುಂಬವನ್ನು ಕಡೆಗಣಿಸಿದ, ಮಕ್ಕಳನ್ನು ಕಡೆಗಣಿಸಿದ, ಅವರ ಪ್ರಾಣವನ್ನು ಕಡೆಗಣಿಸಿದ. ಆತನು 40 ಭಾಷೆಗಳನ್ನು ಕಲಿತುಕೊಂಡವನಾಗಿ ಸತ್ಯವೇದವನ್ನು ಆತನು ಏನು ಮಾಡಿದರೆ, ತರ್ಜುಮೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಭಾರತ ದೇಶದಲ್ಲಿ ನಾನು ಕಾಲಿಡಬೇಕಾದ್ರೆ ನಾನು ಭಾರತ ದೇಶ ಮುಟ್ಟುವುದರ ಒಳಗಡೆಯಾಗಿಯೇ ನಾನು ಭಾಷೆಯನ್ನು ಕಲಿತುಕೊಳ್ಬೇಕಂತೇಳಿ 5 ತಿಂಗಳ ಕಾಲ ಹಡಗಿನಲ್ಲಿ ಪ್ರಯಾಣ ಮಾಡಿ ಆತನು ಭಾರತ ದೇಶದಲ್ಲಿ ಬಂಗಾಲಿಯನ್ನು ಮಾತಾಡಿ ಆತನು ಮೊದಲನೇದಾಗಿ ಭಾರತ ದೇಶದಲ್ಲಿ ಕಾಲಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟು ತ್ಯಾಗ ಅದು ಸಭೆಗೆ ಇವತ್ತಿನ ದಿವಸ ಬೇಕಾಗಿದೆ. ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೇವೆ ಅಂದರೆ ಇದರ ಹಿಂದೆ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಬದಿಗೊತ್ತಿ ಸುವಾರ್ತೆಯನ್ನು ಸಾರಿದ್ದಾರೆ. ತಮ್ಮ ಪ್ರಾಣವನ್ನು ಬದಿಗೊತ್ತಿ ಸಭೆಗೋಸ್ಕರವಾಗಿ ಅವರು ಏನೆಲ್ಲ ತ್ಯಾಗವನ್ನು
ಮಾಡಿದ್ದಾರೆ. ತಮ್ಮ ಪ್ರಾಣವನ್ನು ಬದಿಗೊತ್ತಿ ಅವರು ಸಹಾಯವನ್ನ ಮಾಡಿದ್ದಾರೆ. ಕೊರತೆ ಬಂದಂಥ ಸಮಯದಲ್ಲಿ ಬಡವರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ದಿಕ್ಕಿಲ್ಲದವರಿಗೆ, ಅನಾಥವರಿಗೆ, ವಿಧವೆಯರಿಗೆ, ಪರಿಶುದ್ಧರಿಗೆ ಅವರು ಸಹಾಯ ಮಾಡಿದ್ದಾರೆ ಪ್ರಿಯರೇ. ಆ ಒಂದು ಸಹಾಯ ಸಭೆ ಇವತ್ತಿನ ದಿವಸಗಳಲ್ಲಿ ಕಳೆದುಕೊಳ್ತಾ ಇದೆ. ಇನ್ನು ಮುಂದೆ ನಾವುಗಳು ಕೂಡ ಈ ರೀತಿಯಾಗಿ ಈ ಜವಾಬ್ದಾರಿಗಳನ್ನು ಮಾಡುವವರಾಗಿ ಇರೋಣ. ಸುವಾರ್ತೆಯನ್ನು ಪ್ರಕಟಿಸೋಣ, ಕ್ಷೇಮಾಭಿವೃದ್ಧಿಯನ್ನು ಹೊಂದೋಣ, ಸಹಾಯ ಮಾಡುವ, ದಾನ ಮಾಡುವ ಮಕ್ಕಳಾಗಿ ನಾವು ಜೀವಿಸುವಂತವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿ, ಸಭೆಯಾದಂಥ ನಿನ್ನ